ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಮೊದಲ ಸಲ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅನಿಮೇಟೆಡ್ ಸೀರೀಸ್ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಯುವರ್ ಫ್ರೆಂಡ್ಲಿ ನೇಬರ್ಹುಡ್ ಸ್ಪೈಡರ್ ಮ್ಯಾನ್ ರಿಲೀಸ್ ಆಗೋವರೆಗೂ ಒಂದೆರಡು ಮೂವೀಸ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಇವತ್ತು ಇತ್ತೀಚೆಗೆ ರಿಲೀಸ್ ಆದ ಸೂಕ್ಷ್ಮದರ್ಶಿನಿ ಅನ್ನೋ ಮಲಯಾಳಂ ಮೂವಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ಈ ಕಥೆಯ ನಾಯಕಿ ಪ್ರಿಯದರ್ಶಿನಿನ ನೋಡ್ತೀವಿ. ಅವಳು ಅವಳ ಫ್ರೆಂಡ್ ಕೈಲಿ ಇಂಟರ್ವ್ಯೂಗೆ ರೆಸ್ಯೂಮೆ ರೆಡಿ ಮಾಡಿಸ್ತಾ ಇರ್ತಾಳೆ. ಅದರಲ್ಲಿ ಅವಳ ಫ್ರೆಂಡ್ ಎಕ್ಸ್ಪೀರಿಯನ್ಸ್ನ 2 ಇಯರ್ಸ್ ಅಂತ ಹಾಕ್ಲಾ ಅಂತ ಕೇಳಿದಾಗ ಪ್ರಿಯಾ 4 ಇಯರ್ಸ್ ಹಾಕು ಅಂತ ಅಂತಾಳೆ. ಆದರೆ ಪ್ರಿಯಾಗೆ ಒಂದಿನ ಕೂಡ ಎಕ್ಸ್ಪೀರಿಯನ್ಸ್ ಇರಲ್ಲ. ಆ ರೆಸ್ಯೂಮೆನ ಪ್ರಿಂಟ್ ತಗೋತಾರೆ. ಆವಾಗ ಕಾರ್ ಸೌಂಡ್ ಆಗುತ್ತೆ. ಈಚೆ ಬಂದು ನೋಡಿದಾಗ ಪ್ರಿಯಾ ಕಾರು ಸ್ಕ್ರ್ಯಾಚ್ ಆಗಿರೋದು ಕಾಣಿಸುತ್ತೆ. ನೆಕ್ಸ್ಟ್ ಡೇ ನಮಗೆ ಒಂದು ಮನೆ ತೋರಿಸ್ತಾರೆ. ಇದು ಪ್ರಿಯಾ ಅವರ ಮನೆ. ಪ್ರಿಯಾಳ ಗಂಡ ಆಂಟೋನಿ. ಅವನು ಬೆಳಿಗ್ಗೆ ಇಂಡಕ್ಷನ್ ಕುಕ್ಕರಲ್ಲಿ ಹಾಲು ಕಾಯಿಸ್ತಾ ಫೋನಲ್ಲಿ, ಸರ್ ನಿಮ್ಮ ಕಾರು ಇನ್ಶೂರೆನ್ಸ್ ಅಪ್ರೂವಲ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಇವನು ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಹಾಲೆಲ್ಲ ಉಕ್ಕೋಗುತ್ತೆ. ಅದನ್ನ ಪ್ರಿಯಾ ನೋಡಿದ್ರೆ ಬೈತಾಳೆ ಅಂತ ಎಲ್ಲ ಕ್ಲೀನ್ ಮಾಡಿ ಆ ಹಾಲ್ಗೆ ನೀರು ಹಾಕಿ ತಂದು ಅವನ ಮಗಳಿಗೆ ಕೊಡ್ತಾನೆ. ಎಲ್ಲರೂ ಬೆಳಿಗ್ಗೆ ಕೂತ್ಕೊಂಡು ನಾಷ್ಟ ಮಾಡಬೇಕಾದ್ರೆ ಆಂಟೋನಿ ಹಾಲು ಉಕ್ಸಿದ್ದು ಪ್ರಿಯಾಗೆ ಗೊತ್ತಾಗಿರುತ್ತೆ. ಆ ಟೈಮಲ್ಲಿ ಆಂಟೋನಿಗೆ ಅವ್ರ ಮ್ಯಾನೇಜರ್ ಕಾಲ್ ಮಾಡಿ, ಮೃದುಲ ಈ ಸಲ ಟಾರ್ಗೆಟ್ ರೀಚ್ ಆಗಿಲ್ಲ, ಪಾಪ ಅಳ್ತಾ ಇದ್ದಾಳೆ ಅಂತಾನೆ. ಅದಕ್ಕೆ ಆಂಟೋನಿ, ಸರಿ ಬಿಡಿ ಸರ್, ಹೋದ್ಸಲ ರೀತಿ ನನ್ನ ಇಬ್ಬರು ಕ್ಲೈಂಟ್ಸ್ನ ಅವಳಿಗೆ ಬಿಡ್ತೀನಿ ಅಂತಾನೆ. ಇದನ್ನೆಲ್ಲ ಪ್ರಿಯಾ ಕೇಳಿಸ್ಕೊತಾ ಇರ್ತಾಳೆ. ಆಮೇಲೆ ಆಂಟೋನಿ ಮಗಳನ್ನ ಕರ್ಕೊಂಡು ಬೈಕಲ್ಲಿ ಹೋಗ್ತಾನೆ. ಅದೇ ಟೈಮ್ಗೆ ಪ್ರಿಯಾ ಮನೆ ಮುಂದೆ ಇದ್ದ ಮನೆಯಿಂದ ಸ್ಟೆಫಿ ಅನ್ನೋ ಹುಡುಗಿ ಇಂಟರ್ವ್ಯೂಗೆ ಹೋಗ್ತಿರೋದು ನಮಗೆ ಗೊತ್ತಾಗುತ್ತೆ. ಪ್ರಿಯಾ ಮನೆ ಒಳಗೆ ಹೋಗಿ ರೆಡಿಯಾಗಿ ಕಾರ್ ತಗೊಂಡು ಅವಳು ಕೂಡ ಸ್ಟೆಫಿ ಇಂಟರ್ವ್ಯೂಗೆ ಹೋಗಿದ್ದ ಕಂಪನಿಗೆ ಹೋಗ್ತಾಳೆ. ಸ್ಟೆಫಿ ಅವಳನ್ನ ನೋಡಿ, ನೀನು ಇಂಟರ್ವ್ಯೂಗೆ ಬಂದಿರೋದಾ, 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಇತ್ತಲ್ಲ ಅಂತಾಳೆ. ಅದಕ್ಕೆ ಪ್ರಿಯಾ 4 ಇಯರ್ಸ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತಂದಿದ್ದೀನಿ, 3 ಇಯರ್ಸಿಂದ ಮನೇಲಿ ಇದ್ದು ಬೋರ್ ಆಗಿದೆ ಅಂತಾಳೆ. ಇಂಟರ್ವ್ಯೂ ಎಲ್ಲ ಆದಮೇಲೆ ಸ್ಟೆಫಿನ ಪ್ರಿಯಾ ಕಾರಲ್ಲೇ ಕರ್ಕೊಂಡು ಬರ್ತಾಳೆ. ಪ್ರಿಯಾ ಅವ್ರ ಪಕ್ಕದ ಮನೆಗೆ ಯಾರೋ ಹೊಸಬರು ಬಂದಿರೋದು ಗೊತ್ತಾಗುತ್ತೆ. ಪ್ರಿಯಾ ಅವ್ರ ಮನೆ ಒಳಗೆ ಹೋಗಿ ಪಾತ್ರೆ ಬೆಳಗೋ ಟೈಮಲ್ಲಿ ಅವ್ರ ಮನೆ ಪಕ್ಕದ ಮನೆಗೆ ಬಂದಿದ್ದವರು ಬೆಕ್ಕಿಗೆ ಕಲ್ಲಲ್ಲಿ ಹೊಡೆಯೋದನ್ನ ನೋಡ್ತಾಳೆ. ರಾತ್ರಿ ಆಂಟೋನಿಗೆ ಮೃದುಲ ಕಾಲ್ ಮಾಡಿ ಅವ್ನ ಕ್ಲೈಂಟ್ಸ್ನ ಅವಳಿಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಆಂಟೋನಿ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ಪ್ರಿಯಾ ಕೇಳಿಸ್ಕೊತಾ ಇರ್ತಾಳೆ. ಆಂಟೋನಿ ಕಾಲ್ ಕಟ್ ಮಾಡಿಬಿಡ್ತಾನೆ. ಆವಾಗ ಪ್ರಿಯಾ, ನೀವು ಇದೇ ರೀತಿ ನಿಮ್ಮ ಕ್ಲೈಂಟ್ಸ್ನೆಲ್ಲ ಅವಳಿಗೆ ಕೊಡ್ತಾ ಇದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಆಂಟೋನಿ, ಇದನ್ನೆಲ್ಲ ನಾನು ಯಾಕೆ ಮಾಡ್ತಿರೋದು, ಈ ಬಾಡಿಗೆ ಮನೆಯಿಂದ ಹೋಗೋಕೆ ತಾನೆ, ನಿನ್ನ ಇಂಟರ್ವ್ಯೂ ಹೇಗಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಪ್ರಿಯಾ, ಚೆನ್ನಾಗೇ ಆಯಿತು, ನೋಡಬೇಕು ಏನಾಗುತ್ತೋ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ಪ್ರಿಯಾ ಕಿಟಕಿಯಿಂದ ಅಲ್ಲಿಗೆ ಬಂದಿದ್ದ ಹೊಸಬ್ರನ್ನ ನೋಡ್ತಾ ಇರ್ತಾಳೆ. ಹೊಸದಾಗಿ ಆ ಮನೆಗೆ ಬಂದಿದ್ದ ಆ ಯುವಕನ ಹೆಸರು ಮ್ಯಾನ್ಯುಯಲ್ ಅಂತ. ಅವನು ಅಲ್ಲೇ ಇದ್ದ ಕೃಷ್ಣಪ್ಪ ಮತ್ತು ಕೃಷ್ಣಪ್ಪ ಅವ್ರ ಹೆಂಡತಿ ಜೊತೆ ಮಾತಾಡೋಕೆ ಬರ್ತಾನೆ. ಆವಾಗ ಗೊತ್ತಾಗುತ್ತೆ ಈ ಮ್ಯಾನ್ಯುಯಲ್ ಆ ಮನೆಗೆ ಬಾಡಿಗೆಗೆ ಬಂದಿರೋದಲ್ಲ, ಆ ಮನೆ ಅವ್ರದ್ದೇನೆ, ಅಲ್ಲಿಗೆ ವಾಪಸ್ ಬಂದಿದ್ದಾರೆ ಅಂತ. ಪ್ರಿಯಾ ಅವ್ರ ಜಾಗದಲ್ಲಿ ಇರೋದೇ 6 ಮನೆಗಳು. ಒಂದು ಮ್ಯಾನ್ಯುಯಲ್ ಅವರ ಮನೆ, ಅವರ ಅಕ್ಕಪಕ್ಕ ಸಿಸಿಲಿ ಅನ್ನೋ ಮಹಿಳೆ ಮತ್ತು ಪ್ರಿಯಾ ಅವ್ರ ಮನೆ, ಮುಂದೆ ಸರೋಜಿನಿ ಅಂದರೆ ಕೃಷ್ಣಪ್ಪ ಅವ್ರ ಮನೆ, ಸ್ಟೆಫಿ ಕೃಷ್ಣಪ್ಪ ಅವ್ರ ಮನೆಯಲ್ಲಿ ಬಾಡಿಗೆಗೆ ಇರೋ ಹುಡುಗಿ, ಅದ್ರ ಅಕ್ಕಪಕ್ಕ ಸುಲು ಅನ್ನೋ ಹುಡುಗಿ ಅವ್ರ ಮನೆ, ಮತ್ತು ಅಸ್ಮಾ ಅನ್ನೋ ಒಬ್ಬ ಮುಸ್ಲಿಂ ಮಹಿಳೆ ಮನೆ. ಅವ್ರದ್ದೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ. ಆ ಗ್ರೂಪಲ್ಲಿ ಕೃಷ್ಣಪ್ಪ ಅವ್ರ ಹೆಂಡತಿ ಸರೋಜಿನಿ ಮ್ಯಾನ್ಯುಯಲ್ ಬಗ್ಗೆ ಎಲ್ರಿಗೂ ಹೇಳ್ತಾಳೆ. ಅದೇನೆಂದರೆ ಮ್ಯಾನ್ಯುಯಲ್ ಅವರು ಮುಂಚೆ ಇಲ್ಲೇ ಇದ್ದಿದ್ದು. ಅವರಮ್ಮ ಗ್ರೇಸಿ ಬೇಕರಿ ಓಪನ್ ಮಾಡಿ ಅದು ಫೇಮಸ್ ಆದಮೇಲೆ ಇಲ್ಲಿಂದ ಹೋದರು. ಇವಾಗ ಅವರ ಅಮ್ಮನಿಗೆ ಹುಷಾರಿಲ್ಲ ಅಂತ ವಾಪಸ್ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಾಳೆ. ಈ ಕಡೆ ಮ್ಯಾನ್ಯುಯಲ್ ಕೃಷ್ಣಪ್ಪ ಅವ್ರ ಜೊತೆ ಮಾತಾಡಿಕೊಂಡು ಅವ್ರ ಮನೆ ಹತ್ರ ಬಂದಾಗ ಅವನಿಗೆ ಸ್ಟೆಫಿ ಕೃಷ್ಣಪ್ಪ ಅವ್ರ ಮನೆಯಲ್ಲಿ ಬಾಡಿಗೆಗೆ ಇರೋದು ಮತ್ತು ಸ್ಟೆಫಿಗೆ ಗಂಡ ಇಲ್ಲ, ಒಬ್ಬಳು ಮಗಳು ಮಾತ್ರ ಇರೋದು ಅಂತ ಗೊತ್ತಾಗುತ್ತೆ. ಮ್ಯಾನ್ಯುಯಲ್ ಅಲ್ಲಿರೋ ಎಲ್ಲ ಲೇಡೀಸ್ನು ವಿಚಿತ್ರವಾಗಿ ನೋಡ್ತಾ ಇರ್ತಾನೆ. ಆ ದಿನ ರಾತ್ರಿ ಆಂಟೋನಿ, ಪ್ರಿಯಾ ಎಲ್ಲರೂ ಮ್ಯಾನ್ಯುಯಲ್ ಮನೆಗೆ ಹೋಗಿರ್ತಾರೆ. ಅಲ್ಲಿ ಆಂಟೋನಿ ಅವ್ನ ಕೆಲಸ ಬಿಟ್ಟು ಒಂದು ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಮ್ಯಾನ್ಯುಯಲ್ಗೆ ಹೇಳ್ತಾ ಇರ್ತಾನೆ. ರೂಮಲ್ಲಿ ಮ್ಯಾನ್ಯುಯಲ್ ತಾಯಿ ಗ್ರೇಸಿ ಎದ್ದು ಕೂತ್ಕೊಳ್ಳೋದನ್ನ ಪ್ರಿಯಾ ನೋಡಿ ಮ್ಯಾನ್ಯುಯಲ್ಗೆ ಹೇಳ್ತಾಳೆ. ಮ್ಯಾನ್ಯುಯಲ್ ರೂಮ್ಗೆ ಹೋಗಿ ಅವ್ರ ಅಮ್ಮಂಗೆ ಮಾತ್ರೆ ನುಂಗಿಸಿ ಮಲಗಿಸಿ ಈಚೆ ಬರ್ತಾನೆ. ಆದರೆ ಅವ್ರ ಅಮ್ಮ ಮತ್ತೆ ಎದ್ದು ಲೈಟ್ ಆಫ್ ಮಾಡಿ ಮಲಿಕೋತಾರೆ. ಅದನ್ನ ಪ್ರಿಯಾ ನೋಡ್ತಾಳೆ. ನೆಕ್ಸ್ಟ್ ಡೇ ಪ್ರಿಯಾ, ಅಸ್ಮಾ ಮತ್ತು ಸುಲು ಕಾರಲ್ಲಿ ಎಲ್ಲಿಗೋ ಹೋಗ್ತಾರೆ. ಇದನ್ನ ನೋಡ್ತಾ ಇದ್ದ ಮ್ಯಾನ್ಯುಯಲ್ ಅವ್ರ ಮನೆ ಹಿಂದೆ ಹೋಗಿ ಒಂದು ಬಟ್ಟೆ ಹರಿದು ಒಂದು ಮರದ ಪೀಸ್ ತೊಗೊಂಡು ಆ ಬಟ್ಟೆನ ಆ ಪೀಸ್ಗೆ ಕಟ್ಟಿ ಅವ್ರ ಮನೆ ಹಿಂದೆ ಹೋಗಿ ಅದನ್ನ ನೆಡ್ತಾನೆ. ಅಲ್ಲಿಂದ ಪ್ರಿಯಾ ಅವ್ರ ಮನೆಗೆ ಹೋಗಿ ಅವ್ರ ಮನೆ ಟೆರೆಸ್ಗೆ ಹೋಗಿ ಅಲ್ಲಿಂದ ಅವ್ನು ನೆಟ್ಟಿದ್ದ ಕೋಲು ಕಾಣಿಸುತ್ತಾ ನೋಡಿ ಅಲ್ಲಿಂದ ಸಿಸಿಲಿ ಆಂಟಿ ಮನೆ ಹತ್ರ ಹೋಗಿ ಕಾರ್ ವಾಶ್ ಮಾಡೋಕ್ಕೆ ಪೈಪ್ ಇಸ್ಕೊಂಡು ಮನೆಗೆ ಬಂದು ಜೀಪ್ ವಾಶ್ ಮಾಡ್ತಾ ಇರ್ತಾನೆ. ಸ್ಟೆಫಿ ಮನೆಯಿಂದ ಹೊರಗೆ ಹೋಗೋದನ್ನ ನೋಡಿ ಅವ್ನು ಜೀಪ್ ತೊಗೊಂಡು ಬಸ್ ಸ್ಟಾಪ್ಗೆ ಹೋಗಿ ಸ್ಟೆಫಿಗೆ, ನೀವು ಟೌನ್ಗೆ ಹೋಗ್ತಿದ್ದೀರಾ, ನಾನು ಟೌನ್ಗೆ ಹೋಗ್ತಿದ್ದೀನಿ, ಬನ್ನಿ ಅಂತ ಜೀಪಲ್ಲಿ ಕೂರಿಸ್ಕೊಂಡು, ನೀವು ಇನ್ಶೂರೆನ್ಸ್ ಕಂಪನಿಯಲ್ಲಿ ಅಲ್ವಾ ವರ್ಕ್ ಮಾಡೋದು, ನಾನು ನಿಮ್ಮ ಫೇಸ್ಬುಕ್ ಪ್ರೊಫೈಲಲ್ಲಿ ನೋಡಿದೆ ಅಂತಾನೆ. ಅದಕ್ಕೆ ಸ್ಟೆಫಿ, ನೀವು ನನ್ನ ಸ್ಟಾಕ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಮ್ಯಾನ್ಯುಯಲ್, ಇಲ್ಲ ಫೇಸ್ಬುಕ್ಕಲ್ಲಿ ಸಜೆಷನ್ ಬಂತು ಅಂತ ಹೇಳ್ತಾ ಫ್ಲರ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅದು ಸ್ಟೆಫಿಗೆ ಇಷ್ಟ ಆಗಿ ಅವಳು ಕೂಡ ಫ್ಲರ್ಟ್ ಮಾಡೋಕ್ಕೆ ಶುರು ಮಾಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮ್ಯಾನ್ಯುಯಲ್ ತಾಯಿ ಮನೆಯಿಂದ ಈಚೆ ಬರ್ತಾರೆ. ಅದನ್ನ ನೋಡಿ ಪ್ರಿಯಾ ಅವ್ರನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾಳೆ. ಮ್ಯಾನ್ಯುಯಲ್ ಜೀಪಲ್ಲಿ ಬರೋದನ್ನ ನೋಡಿ ಗ್ರೇಸಿ ಮನೆ ಒಳಗಡೆ ಹೋಗಿ ಟಿವಿ ಆನ್ ಮಾಡಿಕೊಂಡು ಕೂತ್ಕೋತಾಳೆ. ಮನೆಗೆ ಬಂದ ಮ್ಯಾನ್ಯುಯಲ್ ಅವರಮ್ಮ ಟಿವಿ ನೋಡ್ತಿರೋದನ್ನ ನೋಡಿ ಕಿಟಕಿ ಕಟ್ಟೆನ ಹಾಕ್ತಾನೆ. ಆಮೇಲೆ ಲ್ಯಾಪ್ಟಾಪಲ್ಲಿ ಮೊದಲು ಪ್ರಿಯಾ ಮತ್ತು ಆಂಟೋನಿ ಫೇಸ್ಬುಕ್ ಪ್ರೊಫೈಲ್ ನೋಡಿ ಅದನ್ನ ಕ್ಲೋಸ್ ಮಾಡಿ ಆಮೇಲೆ ಅಸ್ಮಾ ಗಂಡ ಅಜ್ಮಾಲ್ ಪ್ರೊಫೈಲ್ ನೋಡ್ತಾ ಇರ್ತಾನೆ. ಇದನ್ನ ನೋಡ್ತಿದ್ರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತಿದೆ. ನೆಕ್ಸ್ಟ್ ಡೇ ಮ್ಯಾನ್ಯುಯಲ್ ಅವ್ರ ಮನೆ ಮೇಲೆ ಉಡ ಇರೋದನ್ನ ನೋಡಿ ಅದನ್ನ ಹೊಡ್ಕೊಂಡು ಹೋಗ್ತಿರೋದನ್ನ ಪ್ರಿಯಾ ನೋಡ್ತಾಳೆ. ನೈಟ್ ಆ ಚಿಕ್ಕ ಊರಲ್ಲಿರೋ
ಎಲ್ಲ ಗಂಡೈಕ್ಳು ಮ್ಯಾನ್ಯುಯಲ್ ಮನೆ ಹತ್ರ ಸೇರ್ಕೋತಾರೆ ಪಾರ್ಟಿಗೆ. ಮ್ಯಾನ್ಯುಯಲ್ ಎಲ್ರಿಗೂ ಅದು ಬೀಫ್ ಅಂತ ಸುಳ್ಳು ಹೇಳಿ ಅವನೇ ಎಲ್ರಿಗೂ ಕುಕ್ ಮಾಡಿ ಕೊಡ್ತಾ ಇರ್ತಾನೆ. ಎಲ್ಲರೂ ಚೆನ್ನಾಗಿದೆ ಅಂತ ಚೆನ್ನಾಗಿ ಬಾರಿಸ್ತಾ ಹರಟೆ ಹೊಡಿತಾ ಇರ್ತಾರೆ. ಅಲ್ಲಿ ಸಿಸಿಲಿ ಅವರ ಗಂಡ ಥಾಮಸ್ ಕೂಡ ಇರ್ತಾನೆ. ಅವನಿಗೆ ಹುಷಾರಿಲ್ಲ ಅಂತ ಚರ್ಚಲ್ಲಿ ಪ್ರೇ ಮಾಡೋಕ್ಕೆ ಹೋಗ್ತಾ ಇರ್ತಾನೆ. ನೆಕ್ಸ್ಟ್ ವೀಕ್ ಟ್ಯೂಸ್ಡೇ ಕೂಡ ಚರ್ಚ್ಗೆ ಹೋಗ್ತೀವಿ ಅಂತ ಮ್ಯಾನ್ಯುಯಲ್ಗೆ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮ್ಯಾನ್ಯುಯಲ್ ಒಬ್ಬ ಅಂಕಲ್ಗೆ ಅವನು ನೆಟ್ಟಿದ್ದ ಕೋಲಿನ ಫೋಟೋ ತೋರಿಸಿ, ಈ ಕೋಲು ಆಂಟೋನಿ ಮನೆಯಿಂದ ಕಾಣಿಸಲ್ಲ, ಆದರೆ ಸಿಸಿಲಿ ಅವರ ಮನೆಯಿಂದ ಕಾಣಿಸುತ್ತೆ. ಮಂಗಳವಾರ ಸಿಸಿಲಿ ಅಕ್ಕ ಮತ್ತು ಥಾಮಸ್ ಚರ್ಚ್ಗೆ ಹೋಗ್ತಿದ್ದಾರೆ. ಆಂಟೋನಿ ಮನೆಯಲ್ಲಿ ಪ್ರಿಯಾ ಒಬ್ಬಳೇ ಇರ್ತಾಳೆ. ನಾವು ಅವತ್ತು ಮಧ್ಯಾಹ್ನ 2 ಗಂಟೆಗೆ ನಮ್ಮ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತಾನೆ. ಆದರೆ ಅಂಕಲ್ ಡೇ ಟೈಮಲ್ಲಿ ರಿಸ್ಕ್ ಆಗುತ್ತೆ ಅಂತಾನೆ. ಅಲ್ಲೇ ಇದ್ದ ಜಾನ್ ಅನ್ನೋ ಇನ್ನೊಬ್ಬ ವ್ಯಕ್ತಿ ಮ್ಯಾನ್ಯುಯಲ್ ಪ್ಲಾನ್ ಕರೆಕ್ಟ್ ಆಗಿದೆ, ನಾವು ಸರಿಯಾದ ಡೇಟ್ ನೋಡಿಕೊಂಡು ನಮ್ಮ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತಾನೆ. ಈ ಕಡೆ ಆಂಟೋನಿ ಆಫೀಸಲ್ಲಿ ಆಂಟೋನಿ ಮತ್ತು ಮೃದುಲಾ ಆ ಕ್ವಾರ್ಟರ್ನ ಟಾಪ್ ಅಚೀವರ್ಸ್ ಆಗಿರ್ತಾರೆ. ಆದರೆ ಮೃದುಲಾನ ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಿ ಪ್ರಮೋಟ್ ಮಾಡಿರ್ತಾರೆ. ಜೊತೆಗೆ ಆಂಟೋನಿನ ಕೂಡ ಪ್ರಮೋಟ್ ಮಾಡಿರ್ತಾರೆ, ಆದರೆ ನಾರ್ತಲ್ಲಿ ಇರೋ ಕೂಚ್ ಬಿಹಾರ್ ಅನ್ನೋ ಪ್ಲೇಸ್ಗೆ. ಪಾಪ ಆಂಟೋನಿಗೆ ಬೇಜಾರಾಗುತ್ತೆ. ಇನ್ನೊಂದು ಕಡೆ ಪ್ರಿಯಾಗೆ ಅವಳು ಇಂಟರ್ವ್ಯೂಗೆ ಹೋಗಿದ್ದ ಕಂಪನಿಯಿಂದ ಕಾಲ್ ಬರುತ್ತೆ. ಪ್ರಿಯಾ ಟೆಕ್ನಿಕಲ್ ಇಂಟರ್ವ್ಯೂ ಕ್ಲಿಯರ್ ಮಾಡಿ ಮ್ಯಾನೇಜರ್ ರೌಂಡ್ಗೆ ಸೆಲೆಕ್ಟ್ ಆಗಿರ್ತಾಳೆ. ಅವಳಿಗೆ ತುಂಬ ಖುಷಿಯಾಗುತ್ತೆ. ಅದೇ ಟೈಮಲ್ಲಿ ಅವರ ವಾಟ್ಸಪ್ ಗ್ರೂಪಲ್ಲಿ ಸ್ಟೆಫಿ ನಾನು ಟೆಕ್ನಿಕಲ್ ರೌಂಡ್ ಕ್ಲಿಯರ್ ಮಾಡಿದೆ ಅಂತ ಮೆಸೇಜ್ ಆಗ್ತಾಳೆ. ಪ್ರಿಯಾ ಸ್ಟೆಫಿಗೆ ಉರ್ಸೋಕೆ ನಾನು ಕೂಡ ಕ್ಲಿಯರ್ ಮಾಡಿದ್ದೀನಿ, ಜೊತೆಗೆ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಸೆಲಿಬ್ರೇಷನ್ ಕೂಡ ಮಾಡ್ತಿದ್ದೀವಿ, ಎಲ್ಲರೂ ಬರಬೇಕು ಅಂತ ವಾಯ್ಸ್ ನೋಟ್ ಕಳಿಸ್ತಾಳೆ. ಇದನ್ನ ಮ್ಯಾನ್ಯುಯಲ್ ಅವರ ಬೇಕರಿಯಲ್ಲಿ ಕೂತ್ಕೊಂಡು ಸ್ಟೆಫಿ ನೋಡಿ ಅದನ್ನೆಲ್ಲ ಮ್ಯಾನ್ಯುಯಲ್ಗೆ ಹೇಳ್ತಾಳೆ. ಮ್ಯಾನ್ಯುಯಲ್ ನಾನು ಬರಬಹುದಾ, ಪ್ರಿಯಾ ಆನಿವರ್ಸರಿ ಯಾವತ್ತು ಅಂತ ಕೇಳ್ತಾನೆ. ಸ್ಟೆಫಿ ಗ್ರೂಪಲ್ಲಿ ಮೆಸೇಜ್ ಹಾಕಿ ನೆಕ್ಸ್ಟ್ ಮಂತ್ 19th ಅಂತ ಹೇಳ್ತಾಳೆ. ಆಮೇಲೆ ಸ್ಟೆಫಿ ಬೇಕರಿಯಿಂದ ಹೋಗ್ತಾಳೆ. ಮ್ಯಾನ್ಯುಯಲ್ ಅವ್ರ ಅಂಕಲ್ಗೆ ಕಾಲ್ ಮಾಡಿ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಈ ಕಡೆ ಆಂಟೋನಿ ಪ್ರಿಯಾ ಹತ್ರ ಬರ್ತಾನೆ. ಪ್ರಿಯಾ ಟೆಕ್ನಿಕಲ್ ರೌಂಡ್ ಕ್ಲಿಯರ್ ಮಾಡಿರೋ ವಿಷಯ ಹೇಳ್ತಾಳೆ. ಜೊತೆಗೆ ಆನಿವರ್ಸರಿ ಸೆಲಿಬ್ರೇಷನ್ ಮಾಡೋಕ್ಕೆ ಎಲ್ರಿಗೂ ಇನ್ವೈಟ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಆವಾಗ ಆಂಟೋನಿ ಅವನ ಆಫೀಸಲ್ಲಿ ನಡೆದಿದ್ದನ್ನೆಲ್ಲ ಹೇಳ್ತಾನೆ. ಅದಕ್ಕೆ ಪ್ರಿಯಾ ನಾವು ಈ ಊರಲ್ಲಿ ಇವಾಗ ತಾನೇ ಸೆಟಲ್ ಆಗ್ತಿದ್ದೀವಿ, ಮತ್ತೆ ಟ್ರಾನ್ಸ್ಫರ, ನಂಗೆ ಕೆಲಸ ಸಿಕ್ಕಿದ ತಕ್ಷಣ ನಾನು ವಾಪಸ್ ಬಂದುಬಿಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಆಂಟೋನಿ ಸರಿ, ನೀನು ವೆಡ್ಡಿಂಗ್ ಆನಿವರ್ಸರಿ ಸೆಲಿಬ್ರೇಷನ್ ಪ್ಲಾನ್ ಮಾಡಿದ್ದು ಒಳ್ಳೆಯದೇ ಆಯಿತು, ಹೋಗೋ ಮುಂಚೆ ಎಲ್ರಿಗೂ ಟ್ರೀಟ್ ಕೊಟ್ಟು ಹೋಗ್ಬೋದು ಅಂತಾನೆ. ಒಂದು ಕಡೆ ಪ್ರಿಯಾ ಆಂಟೋನಿ ಆನಿವರ್ಸರಿ ಪ್ಲಾನ್ ಮಾಡ್ತಿದ್ರೆ, ಇನ್ನೊಂದು ಕಡೆ ಮ್ಯಾನ್ಯುಯಲ್ ಅವ್ರ ಅಂಕಲ್ ಮತ್ತು ಜಾನ್ ಅವರೇ ಏನೋ ಪ್ಲಾನ್ ಮಾಡ್ತಾ ಆನಿವರ್ಸರಿ ದಿನಾನೇ ಎಕ್ಸಿಕ್ಯೂಟ್ ಮಾಡೋಕ್ಕೆ ರೆಡಿ ಆಗಿರ್ತಾರೆ. ಆನಿವರ್ಸರಿ ದಿನ ಬರುತ್ತೆ. ಊರಲ್ಲಿರೋ ಎಲ್ಲರೂ ಆಂಟೋನಿ ಮನೆ ಹತ್ರ ಇರ್ತಾರೆ. ಸ್ಟೆಫಿ ಮ್ಯಾನ್ಯುಯಲ್ಗೆ ಬರಲ್ವಾ ಅಂತ ಮೆಸೇಜ್ ಹಾಕ್ತಾಳೆ. ಮ್ಯಾನ್ಯುಯಲ್ ಆ ಮೆಸೇಜ್ ನೋಡಿ ಅವ್ರ ಅಂಕಲ್ಗೆ ಕಾಲ್ ಮಾಡಿ ಪ್ಲಾನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ. ಆಮೇಲೆ ಮ್ಯಾನ್ಯುಯಲ್ ಮನೆ ಒಳಗೆ ಹೋಗಿ ಬೀರುವಿಂದ ಬಟ್ಟೆ ಎಲ್ಲ ಈಚೆ ಹಾಕಿ ಒಂದು ಬಟ್ಟೆನ ಟೇಬಲ್ ಮೇಲೆ ಇಟ್ಟು ಐರನ್ ಬಾಕ್ಸ್ ಆನ್ ಮಾಡಿ ಬಟ್ಟೆ ಮೇಲೆ ಇಟ್ಟು ಅಲ್ಲಿಂದ ಗಿಫ್ಟ್ ಬಾಕ್ಸ್ ತೊಗೊಂಡು ಆನಿವರ್ಸರಿಗೆ ಹೋಗ್ತಾನೆ. ಅಲ್ಲಿ ಪ್ರಿಯಾ ಮತ್ತು ಆಂಟೋನಿ ಕೇಕ್ ಕಟ್ ಮಾಡೋ ಟೈಮಲ್ಲಿ ಐರನ್ ಬಾಕ್ಸ್ ಹೀಟಾಗಿ ಮ್ಯಾನ್ಯುಯಲ್ ಮನೆಯಲ್ಲಿ ಬೆಂಕಿ ಹಚ್ಕೊಂಡಿರೋದು ಕಾಣಿಸುತ್ತೆ. ಸೀನ್ ಕಟ್ ಮಾಡಿದ್ರೆ ಮ್ಯಾನ್ಯುಯಲ್ ಮನೆಗೆ ಪೊಲೀಸರು ಬಂದಿರ್ತಾರೆ. ಮ್ಯಾನ್ಯುಯಲ್ ಅವರ ಅಮ್ಮ ಮನೆಯಲ್ಲಿ ಕಾಣಿಸ್ತಾ ಇರಲ್ಲ. ಮ್ಯಾನ್ಯುಯಲ್ ಪೊಲೀಸರಿಗೆ ಸರ್, ನಾನು ನಮ್ಮಮ್ಮ ಮಲಗಿದ್ರಲ್ಲ ಅಂತ ಪಕ್ಕದ ಮನೆಗೆ ಆನಿವರ್ಸರಿಗೆ ಹೋಗಿದ್ದೆ, ಆ ಟೈಮಲ್ಲಿ ಹೀಗಾಗಿದೆ, ನಮ್ಮ ತಾಯಿಗೆ ಅಲ್ಝಮೈರ್ ಅಂದರೆ ಮರವಿನ ಕಾಯಿಲೆ ಇದೆ, ಅದಕ್ಕೆ ನನ್ನ ಕಸಿನ್ ಆದ ಜಾನ್ ಹತ್ರ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಗ್ರೇಸಿಗೆ ಮರವಿನ ಕಾಯಿಲೆ ಇದೆ ಅಂತ ಇಡೀ ಊರಿಗೆ ಗೊತ್ತಾಗುತ್ತೆ. ಪೊಲೀಸರು ಸುತ್ತಮುತ್ತ ಸರ್ಚ್ ಮಾಡಬೇಕಾದ್ರೆ ಗ್ರೇಸಿ ಒಂದು ರೈಲ್ವೆ ಸ್ಟೇಷನಲ್ಲಿ ಇದ್ದಾಳೆ ಅಂತ ಇನ್ಫಾರ್ಮೇಷನ್ ಬರುತ್ತೆ. ಮ್ಯಾನ್ಯುಯಲ್, ಆಂಟೋನಿ, ಪೊಲೀಸರು ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರೆ. ಗ್ರೇಸಿನ ಒಂದು ರೂಮಲ್ಲಿ ಕೂರಿಸಿರ್ತಾರೆ. ಮ್ಯಾನ್ಯುಯಲ್ ಹೋಗಿ ಅವ್ರ ಅಮ್ಮನ ತಪ್ಪೋತಾನೆ. ಇದನ್ನ ನೋಡಿ ಆಂಟೋನಿಗೆ ಪಾಪ ಅನಿಸುತ್ತೆ. ಜಾನ್ ಅವನ ಕಾರಲ್ಲಿ ಗ್ರೇಸಿನ ಮನೆ ಕರ್ಕೊಂಡು ಬರ್ತಾನೆ. ಕೃಷ್ಣಪ್ಪ ಮ್ಯಾನ್ಯುಯಲ್ಗೆ ನಿಮ್ಮ ತಾಯಿನ ನೋಡ್ಕೊಳ್ಳೋಕೆ ಒಬ್ಬರು ನರ್ಸ್ನ ಅಪಾಯಿಂಟ್ ಮಾಡು ಅಂತ ಹೇಳ್ತಾನೆ. ಆವಾಗ ಆಂಟೋನಿ ನನಗೆ ಒಬ್ಳು ಲೇಡಿ ಗೊತ್ತು, ನಂಬರ್ ನಾನೇ ಕೊಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಎಲ್ಲರೂ ಅಲ್ಲಿಂದ ಅವ್ರವ್ರ ಮನೆಗೆ ಹೋಗ್ತಾರೆ. ಆವಾಗ ಮ್ಯಾನ್ಯುಯಲ್ ಅಂಕಲ್ ನಾವು ಡೇ ಟೈಮಲ್ಲೇ ರಿಸ್ಕ್ ತೊಗೋಬೇಕು ಅನಿಸುತ್ತೆ ಅಂತ ಹೇಳ್ತಾನೆ. ಮೋಸ್ಟ್ಲಿ ಇವ್ರ ಪ್ಲಾನ್ ವರ್ಕೌಟ್ ಆಗಿಲ್ಲ ಅನಿಸುತ್ತೆ. ಆದರೆ ಪ್ರಿಯಾಗೆ ಗ್ರೇಸಿಗೆ ಮರವಿನ ಕಾಯಿಲೆ ಇದೆ ಅನ್ನೋದನ್ನ ನಂಬೋಕೆ ಆಗಲ್ಲ. ಯಾಕಂದರೆ ಅವಳು ಡೈಲಿ ಗ್ರೇಸಿನ ಅಬ್ಸರ್ವ್ ಮಾಡ್ತಿದ್ಲು. ಗ್ರೇಸಿ ಚಪ್ಪಲಿ ಬಿಟ್ಟು ಮನೆ ಒಳಗೆ ಹೋಗೋದು, ಡ್ರಮ್ ತುಂಬಿದೆಯಾ ಅಂತ ಚೆಕ್ ಮಾಡೋದು ಎಲ್ಲ ಕೆಲಸ ಮಾಡ್ತಾಯಿದ್ಲು. ಇದನ್ನೆಲ್ಲ ಪ್ರಿಯಾ ಅಬ್ಸರ್ವ್ ಮಾಡಿದ್ಲು. ಗ್ರೇಸಿಗೆ ಮರವಿನ ಕಾಯಿಲೆ ಇದೆ ಅನ್ನೋದನ್ನ ಕೇಳಿದ ಮೇಲೆ ಪ್ರಿಯಾ ಇನ್ನೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಅವಳು ಒಂದಿನ ಮ್ಯಾನ್ಯುಯಲ್ ಮನೆ ಮೇಲೆ ಬಟ್ಟೆ ಒಣಗಾಕೋದನ್ನ ನೋಡ್ತಾಳೆ. ಆಮೇಲೆ ಅಲ್ಝಮೈರ್ ಕಾಯಿಲೆ ಬಗ್ಗೆ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ತಿಳ್ಕೊತಾಳೆ. ನೆಕ್ಸ್ಟ್ ಡೇ ಮ್ಯಾನ್ಯುಯಲ್ ಸ್ಟೆಫಿ ಹತ್ರ ಡೌ ಮಾಡ್ತಾ ನನಗೆ ಮೀಟಿಂಗ್ ಇದೆ, ಆದರೆ ಅಮ್ಮನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಸ್ಟೆಫಿ ನಿಮಗೆ ಎಮರ್ಜೆನ್ಸಿ ಇದ್ದರೆ ನಾನು ಆಫೀಸ್ಗೆ ರಜಾ ಹಾಕ್ತೀನಿ ಅಂತಾಳೆ. ಇವರಿಬ್ಬರು ಮಾತಾಡೋದನ್ನ ಕೂಡ ಪ್ರಿಯಾ ಅಬ್ಸರ್ವ್ ಮಾಡ್ತಾಳೆ. ಆಮೇಲೆ ಮ್ಯಾನ್ಯುಯಲ್ ಜಾನ್ ಹತ್ರ ಬರ್ತಾನೆ. ಜಾನ್ ಮ್ಯಾನ್ಯುಯಲ್ಗೆ ಒಂದು ಮಾತ್ರೆ ಕೊಟ್ಟು ಇದನ್ನ ಜ್ಯೂಸಲ್ಲಿ ಹಾಕಿ ಅವಳಿಗೆ ಕೊಡು, 20 ನಿಮಿಷದಲ್ಲಿ ನಿದ್ದೆಗೆ ಜಾರ್ತಾಳೆ. ಮತ್ತೆ ಒಂದು ಬಾಟಲ್ ಕೊಟ್ಟು ಇದು ವಿಷ, ಇದರ ಜೊತೆ ಜಾಗ್ರತೆ ಅಂತ ಹೇಳ್ತಾನೆ. ಮೋಸ್ಟ್ಲಿ ಮ್ಯಾನ್ಯುಯಲ್ ಅವ್ರ ಅಮ್ಮನ್ನ ಸಾಯಿಸೋಕೆ ಪ್ಲಾನ್ ಮಾಡ್ತಿದ್ದಾನೆ ಅನಿಸುತ್ತೆ. ಮ್ಯಾನ್ಯುಯಲ್ ಜಾನ್ಗೆ ನಾವು ಅಂದ್ಕೊಂಡಾಗೆ ಥಾಮಸ್ ಅಣ್ಣ ಮಂಗಳವಾರ ಚರ್ಚ್ಗೆ ಹೋಗ್ತಾರೆ. ಅವತ್ತು ನಾನು ಸ್ಟೆಫಿನ ಮನೆಯಲ್ಲಿ ಅಮ್ಮನ್ನ ನೋಡ್ಕೊಳ್ಳೋಕೆ ಬಿಟ್ಟು ಹೊರಗಡೆ ಬರ್ತೀನಿ. ಸ್ಟೆಫಿ ಬಗ್ಗೆ ನಾನು ನೋಡ್ಕೋತೀನಿ, ಅಂಕಲ್ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಸಂಜೆ ಪ್ರಿಯಾ ಮಳೆ ಬರೋ ರೀತಿ ಇದೆ ಅಂತ ಮಾಡಿ ಮೇಲೆ ಬಟ್ಟೆ ತರೋಕ್ಕೆ ಹೋಗ್ತಾಳೆ. ಆವಾಗ ಮ್ಯಾನ್ಯುಯಲ್ ಒಣಗಾಕಿದ್ದ ಬಟ್ಟೆ ಅವಳಿಗೆ ಕಾಣಿಸಲ್ಲ. ಮ್ಯಾನ್ಯುಯಲ್ ಆವಾಗ ತಾನೇ ಮನೆಗೆ ವಾಪಸ್ ಬರ್ತಿರ್ತಾನೆ. ಆದರೆ ಬಟ್ಟೆ ಯಾವ ರೀತಿ ಇಟ್ಟಿರೋದು ಅಂತ ಇವಳಿಗೆ ಡೌಟ್ ಬರುತ್ತೆ.
ಪ್ರಿಯಾ ಸುಲುನ ಕರೆಸಿ ಅವಳಿಗೆ ಗ್ರೇಸಿ ಬಗ್ಗೆ ಅಬ್ಸರ್ವ್ ಮಾಡಿರೋದನ್ನೆಲ್ಲ ಹೇಳಿ, ನಿನ್ನೆ ನನಗಿಂತ ಮುಂಚೆನೇ ಗ್ರೇಸಿ ಮ್ಯಾನ್ಯುಯಲ್ ಒಣಗಾಕಿದ್ದ ಬಟ್ಟೆನ ಎತ್ತಿಟ್ಟಿದ್ದಾರೆ, ಅವರಿಗೆ ನನಗಿಂತ ನೆನಪಿನ ಶಕ್ತಿ ಜಾಸ್ತಿ ಇದೆ, ನೀನೇ ಬೇಕಾದರೆ 2 ಡೇಸ್ ಅಬ್ಸರ್ವ್ ಮಾಡು ಅಂತ ಹೇಳ್ತಾಳೆ. ಸುಲುಗೆ ಲೈವ್ ಆಗಿ ಡೆಮೋ ತೋರಿಸೋಕೆ ಮ್ಯಾನ್ಯುಯಲ್ ಈಚೆ ಜೀಪ್ ತೊಳೆಯೋ ಟೈಮಲ್ಲಿ ಮ್ಯಾನ್ಯುಯಲ್ ಮನೆಯಲ್ಲಿ ಕುಕ್ಕರ್ ವಿಸಲ್ ಬರುತ್ತೆ. ಆವಾಗ ಪ್ರಿಯಾ ಸುಲುಗೆ, ನೋಡು ಮ್ಯಾನ್ಯುಯಲ್ ಈಚೆ ಇದ್ದಾನೆ, ಒಳಗೆ ಕುಕ್ಕರ್ 4 ವಿಸಲ್ ಆದ ತಕ್ಷಣ ಆಫ್ ಆಗುತ್ತೆ ಅಂತ ಹೇಳ್ತಾಳೆ. ಪ್ರಿಯಾ ಹೇಳಿದಾಗೆ 4 ವಿಸಲ್ ಮಾತ್ರ ಕೇಳಿಸುತ್ತೆ, ಆದರೆ ಅದೇ ಟೈಮ್ಗೆ ಮ್ಯಾನ್ಯುಯಲ್ ಒಳಗೆ ಹೋಗಿರ್ತಾನೆ. ಸುಲು ಪ್ರಿಯಾ ಹೇಳೋದನ್ನೆಲ್ಲ ನಂಬಲ್ಲ. ಗ್ರೇಸಿ ಹತ್ರನೇ ಹೋಗಿ ಕೇಳೋಣ ಅವತ್ತು ಮನೆಯಲ್ಲಿ ಏನಾಯಿತು ಅಂತ ಪ್ರಿಯಾಗಿ ಹೇಳ್ತಾಳೆ. ನೆಕ್ಸ್ಟ್ ಡೇ ಮಂಗಳವಾರ. ಮ್ಯಾನ್ಯುಯಲ್ ಮಾತ್ರೆನ ಕುಟ್ಟಿ ಪುಡಿ ಮಾಡಿ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಜ್ಯೂಸ್ನ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಈಚೆ ಬಂದು ಸ್ಟೆಫಿಗೆ 11 ಗಂಟೆಗೆ ಅಮ್ಮಂಗೆ ಜ್ಯೂಸ್ ಕೊಟ್ಬಿಡು, ಮತ್ತೆ ಮನೆಗೆ ಯಾರನ್ನೂ ಸೇರಿಸಬೇಡ, ಅಮ್ಮನ ವಿಷಯದಲ್ಲಿ ನಾನು ನಿನ್ನ ಮಾತ್ರ ನಂಬೋಕೆ ಸಾಧ್ಯ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅದನ್ನ ಪ್ರಿಯಾ ನೋಡ್ತಾ ಇರ್ತಾಳೆ. ಮ್ಯಾನ್ಯುಯಲ್ ಅವ್ರ ಅಂಕಲ್ಗೆ ನಾವು ಮನೆ ಬಿಟ್ಟು ಅಂತ ಮೆಸೇಜ್ ಆಗ್ತಾನೆ. 11 ಗಂಟೆ ಆಗುತ್ತೆ. ಸ್ಟೆಫಿ ಗ್ರೇಸಿಗೆ ಜ್ಯೂಸ್ ಕುಡಿಯೋಕೆ ಹೇಳ್ತಾಳೆ, ಆದರೆ ಗ್ರೇಸಿ ಜ್ಯೂಸ್ ಕುಡಿಯಲ್ಲ. ಈ ಕಡೆ ಮ್ಯಾನ್ಯುಯಲ್ ಕೃಷ್ಣಪ್ಪ ಅವ್ರ ಜೊತೆ ನರ್ಸ್ನ ಹುಡ್ಕೋಕೆ ಹೋಗಿರ್ತಾನೆ. 11 ಗಂಟೆಗೆ ಸ್ಟೆಫಿಗೆ ಮೆಸೇಜ್ ಮಾಡ್ತಾನೆ. ಆವಾಗ ಗ್ರೇಸಿ ಜ್ಯೂಸ್ ಕುಡಿಯುತ್ತಿಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಮ್ಯಾನ್ಯುಯಲ್ ಸ್ಟೆಫಿಗೆ ಕಾಲ್ ಮಾಡಿ, ಮೊದಲು ನೀನು ನಮ್ಮ ಅಮ್ಮನ ಮುಂದೆ ಜ್ಯೂಸ್ ಕುಡಿ, ಆಮೇಲೆ ಅವರಿಗೆ ಕೊಡು ಅಂತ ಹೇಳ್ತಾನೆ. ಅವಳು ಮ್ಯಾನ್ಯುಯಲ್ ಹೇಳಿದ ಹಾಗೆ ಮಾಡ್ತಾಳೆ. ಗ್ರೇಸಿ ಜ್ಯೂಸ್ ಕುಡಿತಾಳೆ. ಅದನ್ನ ಮ್ಯಾನ್ಯುಯಲ್ ಅವ್ರ ಅಂಕಲ್ಗೆ ಹೇಳ್ತಾನೆ. ಅವ್ರ ಅಂಕಲ್ 20 ಮಿನಿಟ್ಸ್ ಟೈಮರ್ ಹಾಕ್ಕೊಂಡು ಕಾರಲ್ಲಿ ಮ್ಯಾನ್ಯುಯಲ್ ಮನೆ ಕಡೆ ಬರ್ತಾನೆ. ಆವಾಗ ಪ್ರಿಯಾ ಮ್ಯಾನ್ಯುಯಲ್ ಮನೆಗೆ ಹೋಗ್ತಿರೋದನ್ನ ನೋಡಿ ಅದನ್ನ ಮ್ಯಾನ್ಯುಯಲ್ಗೆ ಹೇಳ್ತಾನೆ. ಮ್ಯಾನ್ಯುಯಲ್ಗೆ ಈ ವಿಷಯ ಕೇಳಿ ಗಾಬರಿಯಾಗಿ ಅವ್ರ ಅಂಕಲ್ಗೆ ಸ್ಪಾಟ್ ಹತ್ರ ವೆಯ್ಟ್ ಮಾಡಿ ಅಂತ ಹೇಳ್ತಾನೆ. ಪ್ರಿಯಾ ಮ್ಯಾನ್ಯುಯಲ್ ಮನೆಗೆ ಐರನ್ ಬಾಕ್ಸ್ ಕೊಡೋ ರೀತಿ ನಾಟಕ ಆಡಿಕೊಂಡು ಮನೆ ಒಳಗೆ ಹೋಗಿ ಗ್ರೇಸಿ ಹತ್ರ ಅವತ್ತು ಏನಾಯಿತು, ಟ್ರೈನ್ ಸ್ಟೇಷನ್ಗೆ ಹೇಗೆ ಹೋದ್ರಿ ಅಂತ ಕ್ವಶನ್ ಕೇಳ್ತಾ ಇರ್ತಾಳೆ. ಸ್ಟೆಫಿ ಪ್ರಿಯಾಗೂ ಜ್ಯೂಸ್ ಕೊಡ್ತಾಳೆ. ಪ್ರಿಯಾ ಜ್ಯೂಸ್ ಕುಡಿತಾಳೆ. ಮ್ಯಾನ್ಯುಯಲ್ ಹೇಗಾದರೂ ಪ್ರಿಯಾನ ಅವ್ರ ಮನೆಯಿಂದ ಈಚೆ ಕಳಿಸ್ಬೇಕು ಅಂತ ಯೋಚನೆ ಮಾಡೋವಾಗ ಅವನಿಗೆ ಆ್ಯಂಟೋನಿ ಗ್ರೇಸಿನ ನೋಡ್ಕೊಳ್ಳೋಕೆ ಒಬ್ಳು ಲೇಡಿ ಗೊತ್ತು ಅಂತ ಅವ್ರ ನಂಬರ್ನ ನಾಳೆ ಫೋನಲ್ಲಿದೆ ಅಂತ ಹೇಳಿದ್ದು ನೆನಪಾಗುತ್ತೆ. ಮ್ಯಾನ್ಯುಯಲ್ ಆಂಟೋನಿಗೆ ಕಾಲ್ ಮಾಡಿ ಆ ಲೇಡಿ ನಂಬರ್ ಅರ್ಜೆಂಟ್ ಆಗಿ ಬೇಕು ಅಂತ ಕೇಳ್ತಾನೆ. ಆಂಟೋನಿ ಪ್ರಿಯಾಗೆ ಫೋನ್ ಮಾಡಿ, ಡ್ರಾರಲ್ಲಿ ಫೋನ್ ಇದೆ, ಅದರಲ್ಲಿ ನಂಬರ್ ಇದೆ, ಮ್ಯಾನ್ಯುಯಲ್ ಅವ್ರಿಗೆ ನಂಬರ್ ಬೇಕಂತೆ ಅಂತ ಹೇಳ್ತಾನೆ. ಅದಕ್ಕೆ ಪ್ರಿಯಾ ಮ್ಯಾನ್ಯುಯಲ್ ಮನೆ ಬಿಟ್ಟು ಅವ್ರ ಮನೆಗೆ ಹೋಗಿ ಫೋನಿಂದ ನಂಬರ್ ತೆಗೆದು ಕೊಡ್ತಾಳೆ. 20 ನಿಮಿಷ ಆಗೋಗುತ್ತೆ. ಸ್ಟೆಫಿ ನಿದ್ದೆ ಮಾಡ್ತಾ ಇರ್ತಾಳೆ. ಮ್ಯಾನ್ಯುಯಲ್ ಅವ್ರ ಅಂಕಲ್ ಗ್ರೇಸಿನ ಕಾರಲ್ಲಿ ಹಾಕೊಂಡು ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಸೀನಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಒಂದು ಬಾಡಿ ಸಿಗುತ್ತೆ. ಗ್ರೇಸಿ ಏಜ್ ಗ್ರೂಪ್ಗೆ ಸೇರಿರುತ್ತೆ. ಮ್ಯಾನ್ಯುಯಲ್ ಅವ್ರ ಅಮ್ಮನ ಅಂತ ಕನ್ಫರ್ಮ್ ಮಾಡೋಕ್ಕೆ ಹೋಗಿರ್ತಾನೆ. ಇದನ್ನೆಲ್ಲ ಪ್ರಿಯಾ, ಸುಲು ಮತ್ತು ಸಿಸಿಲಿ ಆಂಟಿ ಮಾತಾಡ್ಕೋತಾ ಇರ್ತಾರೆ. ಮ್ಯಾನ್ಯುಯಲ್ ಮನೆಗೆ ಅವ್ರ ಅಕ್ಕ ಡಯಾನ ಬರ್ತಾಳೆ. ರೈಲ್ವೆ ಸ್ಟೇಷನ್ ಹತ್ರ ಸಿಕ್ಕ ಬಾಡಿ ಗ್ರೇಸಿದು ಅಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಪೊಲೀಸರಿಗೆ ಗ್ರೇಸಿ ಅಲ್ಲಿರೋ CCTVಗೆ ಕಾಣಿಸ್ದೇ ಇರೋ ಹಾಗೆ ಎಲ್ಲಿಗೋದ್ಲು ಅಂತ ಡೌಟ್ ಬರುತ್ತೆ. ಈ ಕಡೆ ಪ್ರಿಯಾಗೆ ಅವತ್ತು ಆಂಟೋನಿ ಕಾಲ್ ಮಾಡಿ ಆ ಕೇರ್ ಟೇಕರ್ ಲೇಡಿದು ನಂಬರ್ ಬೇಕು ಅಂತ ಹೇಳಿದ್ದು ನೆನಪಾಗಿ ಪ್ರಿಯಾ ಆ ಲೇಡಿಗೆ ಕಾಲ್ ಮಾಡಿ ಮ್ಯಾನ್ಯುಯಲ್ ಅನ್ನೋರು ಯಾರಾದರೂ ಕಾಲ್ ಮಾಡಿದ್ರಾ ಅಂತ ಕೇಳ್ತಾಳೆ. ಆ ಲೇಡಿ ಇಲ್ಲ ಅಂತಾಳೆ. ಆವಾಗ ಪ್ರಿಯಾಗೆ ಕನ್ಫರ್ಮ್ ಆಗುತ್ತೆ, ಮ್ಯಾನ್ಯುಯಲ್ಲೇ ನನ್ನ ಮನೆ ಬಿಟ್ಟು ಈಚೆ ಕಳಿಸೋಕೆ ಆ ಲೇಡಿ ನಂಬರ್ ಬೇಕು ಅಂತ ಆಂಟೋನಿ ಹತ್ರ ಕೇಳಿದ್ದು. ಅಂದರೆ ಅವ್ರ ಅಮ್ಮ ಕಾಣೆ ಆಗಿರೋದ್ರ ಹಿಂದೆ ಮ್ಯಾನ್ಯುಯಲ್ ಇದ್ದಾನೆ ಅಂತ ಪ್ರಿಯಾಗೆ ಕನ್ಫರ್ಮ್ ಆಗುತ್ತೆ. ಆದರೆ ಪ್ರಿಯಾ ಮ್ಯಾನ್ಯುಯಲ್ ಮನೆಗೆ ಹೋಗಿರೋದು ಯಾರು ಹೇಳಿರ್ಬೋದು ಅಂತ ಯೋಚನೆ ಮಾಡುವಾಗ ಮ್ಯಾನ್ಯುಯಲ್ ಒಬ್ಬನೇ ಇಲ್ಲ, ಅವನ ಜೊತೆ ಬೇರೆಯವರು ಸೇರಿಕೊಂಡು ಅವ್ರ ಅಮ್ಮಂಗೆ ಏನೋ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ಪ್ಲಾನಲ್ಲಿ ಮ್ಯಾನ್ಯುಯಲ್ ಅವ್ರ ಅಂಕಲ್ ಮತ್ತು ಜಾನ್ ಜೊತೆ ಮ್ಯಾನ್ಯುಯಲ್ ಅಕ್ಕ ಡಯಾನ ಕೂಡ ಇರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮ್ಯಾನ್ಯುಯಲ್ ಮನೆಯಲ್ಲಿ ಅವ್ರ ರಿಲೇಟಿವ್ಸ್ ಎಲ್ಲ ಪ್ರೇ ಮಾಡ್ತಾ ಇರ್ತಾರೆ. ಡಯಾನ ಈಚೆ ಬಂದು ಯಾರಿಗೋ ಲ್ಯಾಂಡ್ನ ಮಾರೋಕ್ಕೆ ಬೈಯರ್ ಸಿಕ್ಕಿದ್ದಾರೆ, ನಾನು ಇನ್ನು 2 ದಿನದಲ್ಲಿ ವಾಪಸ್ ಬಂದುಬಿಡ್ತೀನಿ ಅಂತ ಮೆಸೇಜ್ ಮಾಡ್ತಾಳೆ. ಆವಾಗ ಅಲ್ಲಿಗೆ ಪ್ರಿಯಾ ಬಂದು ಡಯಾನ ಜೊತೆ ಮಾತಾಡ್ತಾ, ನೀವು ನ್ಯೂಜಿಲೆಂಡಲ್ಲಿ ಅಲ್ವ ಇರೋದು, ನಾವು ಅಲ್ಲಿಗೆ ಬರೋ ಪ್ಲಾನ್ಸ್ ಇದೆ, ನಿಮ್ಮ ನಂಬರ್ ಸಿಗ್ಬೋದಾ ಅಂತ ಡಯಾನ ನಂಬರ್ನ ಇಸ್ಕೊತಾಳೆ. ಅಲ್ಲಿಗೆ ಬ್ರೋಕರ್ ಬರ್ತಾನೆ. ಅವನು 8 ಲಕ್ಷಕ್ಕಾದರೆ ನಮ್ಮ ಹತ್ರ ಬೈಯರ್ ಇದ್ದಾರೆ ಅಂತ ಹೇಳ್ತಾನೆ. ಆದರೆ ಮ್ಯಾನ್ಯುಯಲ್ 12 ಲಕ್ಷಕ್ಕೆ ಯಾರಾದರೂ ಬೈಯರ್ನ ಹುಡುಕಿ ಅಂತ ಬ್ರೋಕರ್ಗೆ ಹೇಳಿ ಕಳಿಸ್ತಾನೆ. 2 ಡೇಸ್ ಆದಮೇಲೆ ಡಯಾನ ವಾಪಸ್ ಹೋಗ್ತಾ ಇರ್ತಾಳೆ. ಅದನ್ನ ಪ್ರಿಯಾ ಮತ್ತು ಸುಲು ನೋಡ್ತಾ ನಿಂತಿರ್ತಾರೆ. ಡಯಾನ ಹೋಗಿದ್ದ ದಿನ ರಾತ್ರಿ ಮ್ಯಾನ್ಯುಯಲ್ ಮತ್ತು ಅವ್ರ ಅಂಕಲ್ ಜೀಪ್ನಲ್ಲಿ ಏನೋ ಡಬ್ಬಗಳನ್ನ ಹಾಕ್ಕೊಂಡು ಮ್ಯಾನ್ಯುಯಲ್ ಮನೆ ಹತ್ರ ಬಂದು ಇಳಿಸ್ತಾರೆ. ಮ್ಯಾನ್ಯುಯಲ್ ಎಲ್ಲರೂ ಮನೆ ಲೈಟ್ ಆಫ್ ಆಗೋದನ್ನ ನೋಡ್ತಾ ನಿಂತಿರ್ತಾನೆ. ಆಮೇಲೆ ಮನೆ ಒಳಗೆ ಹೋಗ್ತಾನೆ. ಈ ಕಡೆ ಪ್ರಿಯಾಗೆ ಮ್ಯಾನ್ಯುಯಲ್ ಮನೆಯಲ್ಲಿ ಏನೋ ನಡೀತಿದೆ ಅಂತ ಅನಿಸಿ ಕಿಚನ್ಗೆ ಬಂದು ಕಿಟಕಿಯಲ್ಲಿ ನೋಡ್ತಾಳೆ. ಮ್ಯಾನ್ಯುಯಲ್ ಮನೆ ರೂಮಲ್ಲಿ ಪ್ರಿಯಾಗೆ ಮ್ಯಾನ್ಯುಯಲ್ ಅಮ್ಮ ಗ್ರೇಸಿನ ನೋಡಿದ ರೀತಿಯಾಗಿ ಆಂಟೋನಿ ಅಂತ ಕಿರ್ಚ್ಕೊಳ್ತಾಳೆ. ಆಂಟೋನಿ ಬಂದು ಪ್ರಿಯಾಗೆ ಈ ಟೈಮಲ್ಲಿ ಇಲ್ಲೇನು ಮಾಡ್ತಿದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಪ್ರಿಯಾ, ನಾನು ಮ್ಯಾನ್ಯುಯಲ್ ಮನೆಯಲ್ಲಿ ಅವ್ರ ಅಮ್ಮನ್ನ ನೋಡಿದೆ ಅಂತ ಹೇಳ್ತಾಳೆ. ಅದಕ್ಕೆ ಆಂಟೋನಿ, ಅದು ನಿನ್ನ ಇಮ್ಯಾಜಿನೇಷನ್ ಇರಬೇಕು ಅಥವಾ ಅಮ್ಮ ವಾಪಸ್ ಬಂದಿರಬೇಕು, ಬೆಳಗ್ಗೆ ಮ್ಯಾನ್ಯುಯಲ್ಗೆ ಕಾಲ್ ಮಾಡಿ ಕೇಳ್ತೀನಿ ಅಂತ ಹೇಳಿ ಪ್ರಿಯಾನ ಮಲಿಕೊಳ್ಳೋಕ್ಕೆ ಹೇಳ್ತಾನೆ. ಬೆಳಗ್ಗೆ ಮ್ಯಾನ್ಯುಯಲ್ಗೆ ಕಾಲ್ ಮಾಡಿ ಅವ್ರ ಅಮ್ಮ ಇನ್ನೂ ಸಿಕ್ಕಿಲ್ಲ ಅಂತ ಪ್ರಿಯಾಗೆ ತಿಳಿಸ್ತಾನೆ. ಆದರೆ ಪ್ರಿಯಾ ಸುಲು ಮತ್ತು ಅಸ್ಮಾನ ಮನೆಗೆ ಕರೆಸಿ ಅವಳು ಅಮ್ಮನ್ನ ನೋಡಿದೆ ಅಂತ ಹೇಳ್ತಾಳೆ. ಮೋಸ್ಟ್ಲಿ ಮ್ಯಾನ್ಯುಯಲ್ಲೇ ಅಮ್ಮನ್ನ ಮನೆಯಲ್ಲಿ ಟ್ರ್ಯಾಪ್ ಮಾಡಿ ಇಟ್ಟಿರ್ಬೋದು ಅಂತ ಹೇಳ್ತಾಳೆ. ಆದರೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ರಾತ್ರಿ ಮ್ಯಾನ್ಯುಯಲ್ ಹೊರಗೆ ಹೋದಾಗ ಪ್ರಿಯಾ ಆಂಟೋನಿಗೆ ಊಟ ಕೊಟ್ಟು ಕಾಂಪೌಂಡ್ ಹಾರಿ ಮ್ಯಾನ್ಯುಯಲ್ ಮನೆ ಹತ್ರ ಹೋಗ್ತಾಳೆ. ಪ್ರಿಯಾ ಜೊತೆ ಕಾಲಲ್ಲಿ ಸುಲು ಮತ್ತು ಅಸ್ಮಾ ಇರ್ತಾರೆ. ಮ್ಯಾನ್ಯುಯಲ್ ವಾಪಸ್ ಬಂದರೆ ಸಿಗ್ನಲ್ ಕೊಡೋಕೆ. ಪ್ರಿಯಾ ಮ್ಯಾನ್ಯುಯಲ್ ಮನೆ ಹತ್ರ ಹೋಗಿ ಕಂಬಿ ಹಿಡ್ಕೊಂಡು ಮೇಲೆ ರೂಮ್ ಹತ್ರ ಹೋಗ್ತಾಳೆ. ಯಾಕಂದರೆ ಆ ರೂಮಲ್ಲೇ ಅವಳು ಅಮ್ಮನ್ನ ನೋಡಿದ್ದು ಅಂತ. ಆ ರೂಮಲ್ಲಿ ಜಾನ್ ಇರ್ತಾನೆ. ಅವನು ಪ್ರಿಯಾನ ನೋಡ್ತಾನೆ. ಆದರೆ ಪ್ರಿಯಾಗೆ ಜಾನ್ ಕಾಣಿಸಲ್ಲ. ಜಾನ್ ಯಾವುದೋ ಲ್ಯಾಬಲ್ಲಿ ವರ್ಕ್ ಮಾಡೋ ಥರ ಡ್ರೆಸ್ ಹಾಕೊಂಡು ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕೊಂಡಿರ್ತಾನೆ. ಅವನು ಪ್ರಿಯಾನ ನೋಡಿ ಮ್ಯಾನ್ಯುಯಲ್ಗೆ ಕಾಲ್ ಮಾಡಿ, ಇಲ್ಲಿಗೆ ಪ್ರಿಯಾ ಬಂದಿದ್ದಾಳೆ, ನೀನು ಬೇಗ ಬಾ ಅಂತ ಹೇಳ್ತಾನೆ. ಮ್ಯಾನ್ಯುಯಲ್ ಮನೆ ಪಕ್ಕದ ಸಿಸಿಲಿ ಆಂಟಿ ಗಂಡ ಥಾಮಸ್ ಪ್ರಿಯಾನ ನೋಡಿಬಿಟ್ಟು ದೆವ್ವ ಅಂದ್ಕೊಂಡು ಮೂರ್ಛೆ ತಪ್ಪು ಬೀಳ್ತಾನೆ. ಈ ಕಡೆ ಮ್ಯಾನ್ಯುಯಲ್ ಬಂದ ಅಂತ ಸುಲು ಸಿಗ್ನಲ್ ಕೊಡ್ತಾಳೆ. ಪ್ರಿಯಾ
ಪ್ರಿಯಾ ಮೇಲಿಂದ ಜಂಪ್ ಮಾಡಿ ಇನ್ನೇನು ಅವ್ರ ಮನೆ ಕಾಂಪೌಂಡ್ ಹಾರಿ ಅವ್ರ ಮನೆಗೆ ಹೋಗಬೇಕು, ಹಿಂದೆ ಮ್ಯಾನ್ಯುಯಲ್ ಬಂದುಬಿಡ್ತಾನೆ. ಆವಾಗ ಪ್ರಿಯಾ ಮ್ಯಾನ್ಯುಯಲ್ಗೆ ಅಮ್ಮ ಬಂದಿದ್ದಾರಾ ಅಂತ ನೋಡೋಕೆ ಹೋಗಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಮ್ಯಾನ್ಯುಯಲ್, ಬೆಳಗ್ಗೆ ಆ್ಯಂಟೋನಿಗೆ ಹೇಳಿದ್ನಲ್ಲ ಇನ್ನೂ ಬಂದಿಲ್ಲ ಅಂತ, ನಾವು ಇನ್ನೂ ಹುಡುಕ್ತಾ ಇದ್ದೀವಿ, ನೀನು ಈ ರೀತಿ ಹೋಗಿರೋದು ಆ್ಯಂಟೋನಿಗೆ ಗೊತ್ತಾ, ಮತ್ತೆ ಈ ಥರ ಎಲ್ಲ ಮಾಡಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಪ್ರಿಯಾ ಹಿಂದೆ ತಿರುಗಿದ್ರೆ ಆ್ಯಂಟೋನಿ ನಿಂತಿರ್ತಾನೆ. ಅವನು ಕೂಡ ಬೇಜಾರು ಮಾಡಿಕೊಂಡು ಮನೆಯೊಳಗೆ ಹೋಗ್ತಾನೆ. ಈ ಕಡೆ ಮ್ಯಾನ್ಯುಯಲ್ ಮನೆಗೆ ಹೋದಾಗ ಪೈಪಲ್ಲಿ ಏನೋ ರೆಡ್ ಕಲರ್ ಲೀಕ್ ಆಗ್ತಿರೋದನ್ನ ನೋಡಿ ಅದ್ರ ಫೋಟೋ ತೊಗೊಂಡು ಮನೆಯೊಳಗೆ ಹೋಗಿ ಜಾನ್ ಹತ್ರ ಆ ಫೋಟೋ ತೋರಿಸಿ, ಏನೋ ಪ್ಲಾನ್ ಕೊಟ್ಟೆ, ಎಲ್ಲ ಲೀಕ್ ಆಗ್ತಿದೆ, ನಾನು ಮುಂಚೆನೇ ಹೇಳಿದೆ ಬಾಡಿನ ಎಲ್ಲಾದರೂ ಎಸೆಯೋಣ ಅಂತ, ನೀನೇ ಪ್ಲಾನ್ ಇದೆ ಅಂತ ಹಿಂಗೆ ಮಾಡಿ ಇಟ್ಟಿದ್ಯಾ ಅಂತ ಬೈತಾನೆ. ಅದಕ್ಕೆ ಜಾನ್, ಅದು ಪೈಪ್ ಪ್ರಾಬ್ಲಮ್ಮು, ನಾನೇನು ಮಾಡಲಿ, ನನ್ನ ಪ್ಲಾನ್ ಪರ್ಫೆಕ್ಟ್ ಆಗಿದೆ ಅಂತ ಮ್ಯಾನ್ಯುಯಲ್ ಮನೆಯಲ್ಲಿ ಲ್ಯಾಬ್ ಥರ ಮಾಡಿಕೊಂಡು ಒಂದು ಡ್ರಮ್ಮಿಂದ ರೆಡ್ ಕಲರ್ ಲಿಕ್ವಿಡ್ನ ಕಮೋಡ್ ಒಳಗೆ ಸುರಿತಾ ಇರ್ತಾನೆ, ಅದು ಆ್ಯಸಿಡ್. ಈ ಕಡೆ ಮನೆಯಲ್ಲಿ ಪ್ರಿಯಾ ಮ್ಯಾನ್ಯುಯಲ್ ಅವರ ಫ್ಯಾಮಿಲಿ ಫೋಟೋದಲ್ಲಿ ಏನೋ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ಡೇ ಸುಲು ಮತ್ತು ಅಸ್ಮಾ ಪ್ರಿಯಾ ಅವರ ಮನೆಗೆ ಬಂದಿರ್ತಾರೆ. ಅಲ್ಲಿ ಅಸ್ಮಾ ಮ್ಯಾನ್ಯುಯಲ್ಗೆ ಹೇಗೆ ಪ್ರಿಯಾ ಅವ್ರ ಮನೆ ಹತ್ರ ಇದ್ದಾಳೆ ಅಂತ ಗೊತ್ತಾಯಿತು, ಯಾರೋ ಅವನಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಅನಿಸುತ್ತೆ ಅಂತ ಹೇಳ್ತಾಳೆ. ಮೊದಲು ಥಾಮಸ್ ಅನ್ಕೋತಾರೆ, ಆದರೆ ಅವನಲ್ಲ ಅಂತ ಗೊತ್ತಾಗಿ ಮೋಸ್ಟ್ಲಿ ಸ್ಟೆಫಿನೇ ಇನ್ಫಾರ್ಮ್ ಮಾಡಿರಬೇಕು ಅಂತ ಪ್ರಿಯಾ ಸ್ಟೆಫಿ ಹತ್ರ ಹೋಗಿ ಕೇಳ್ತಾಳೆ. ಆದರೆ ಸ್ಟೆಫಿ, ಮ್ಯಾನ್ಯುಯಲ್ ಅವರ ಅಮ್ಮ ಕಾಣೆ ಆಗಿರೋದಕ್ಕೆ ನಾನೇ ಕಾರಣ ಅಂತ ನನ್ನ ಜೊತೆ ಮಾತಾಡ್ತಾನೆ ಇಲ್ಲ ಅಂತಾಳೆ. ರಾತ್ರಿ ಪ್ರಿಯಾ ಡಯಾನಾಗೆ ಮೆಸೇಜ್ ಮಾಡಿರ್ತಾಳೆ. ಪ್ರಿಯಾ ಸ್ಟೆಫಿ ಮನೇಲಿ ಇದ್ದಾಗ ಡಯಾನಾ ರಿಪ್ಲೈ ಮಾಡ್ತಾಳೆ. ಆವಾಗ ಪ್ರಿಯಾ ಮ್ಯಾನ್ಯುಯಲ್ಗೂ ಅಮ್ಮಂಗೂ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಡಯಾನಾ ಇಲ್ಲ ಅಂತ ಹೇಳ್ತಾಳೆ. ಪ್ರಿಯಾಗೆ ತಲೆ ಕೆಡ್ತಾ ಇರುತ್ತೆ. ಮ್ಯಾನ್ಯುಯಲ್ ಪೈಪಲ್ಲಿ ಲೀಕ್ ಆಗ್ತಿರೋದನ್ನ ಮುಚ್ಚೋಕೆ ಏನೇನೋ ಮಾಡ್ತಾ ಇರ್ತಾನೆ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಆ ಲೀಕ್ನ ಮುಚ್ಚೋ ಹಾಗೆ ಅದ್ರ ಪಕ್ಕ ಗೋಣಿ ಚೀಲ ತಂದು ಇಡ್ತಾ ಇರ್ತಾನೆ. ಇದನ್ನ ಅಸ್ಮಾ ನೋಡಿ ಪ್ರಿಯಾಗೆ ಕಾಲ್ ಮಾಡಿ ಹೇಳ್ತಾಳೆ. ಪ್ರಿಯಾ ಕೂಡ ಅದನ್ನ ನೋಡ್ತಾಳೆ. ಮಾರನೇ ದಿನ ಮ್ಯಾನ್ಯುಯಲ್ಗೆ ಏನೋ ಮೆಸೇಜ್ ಬರುತ್ತೆ. ಅದನ್ನ ನೋಡಿ ಮ್ಯಾನ್ಯುಯಲ್ ಗಾಬರಿಲಿ ಜಾನ್ ಹತ್ರ ಬಂದು ಅವಳು ಮಧ್ಯಾಹ್ನ ಬರ್ತಿದ್ದಾಳಂತೆ, ಅವಳು ಬರೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಆಗಿರಬೇಕು ಅಂತ ಹೇಳ್ತಾನೆ. ಜಾನ್ ಲ್ಯಾಬ್ಗೆ ಹೋಗಿ ಅಲ್ಲಿರೋ ಎಲ್ಲ ಲಿಕ್ವಿಡ್ನು ಕ್ಲಿಯರ್ ಮಾಡಿ ಆ ರೂಮ್ನ ಮ್ಯಾನ್ಯುಯಲ್ ಮತ್ತು ಜಾನ್ ಇಬ್ಬರು ಸೇರಿಕೊಂಡು ಕ್ಲೀನ್ ಮಾಡ್ತಾರೆ. ಪ್ರಿಯಾ ರಾತ್ರಿ ಮ್ಯಾನ್ಯುಯಲ್ ಗೋಣಿ ಚೀಲ ಜೋಡಿಸಿದ್ದ ಜಾಗದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ಮ್ಯಾನ್ಯುಯಲ್ ಮನೆ ಬಿಟ್ಟು ಹೋಗಲಿ ಅಂತ ಕಾಯ್ತಾ ಇರ್ತಾರೆ. ಆದರೆ ಅವರಿಗೆ ಮ್ಯಾನ್ಯುಯಲ್ ಮನೆಯಲ್ಲಿ ಜಾನ್ ಇರೋದು ಗೊತ್ತಿರಲ್ಲ. ಮ್ಯಾನ್ಯುಯಲ್ ಮನೆಯಿಂದ ಹೊರಗೆ ಹೋಗ್ತಾನೆ. ಈ ಸಲ ಸುಲು ಮತ್ತು ಅಸ್ಮಾ ಮ್ಯಾನ್ಯುಯಲ್ ಮನೆ ಹತ್ರ ಹೋಗ್ತಾರೆ. ಅಸ್ಮಾ ಬೆಲ್ ಮಾಡ್ತಾ ಇರೋ ಥರ ಡೌ ಮಾಡು ಅಂದರೆ ಅವಳು ನಿಜವಾಗ್ಲೂ ಬೆಲ್ ಮಾಡ್ತಾ ಇರ್ತಾಳೆ. ಸುಲು ಗೋಣಿ ಚೀಲ ತೆಗೆದು ಅಲ್ಲಿ ಏನಿದೆ ಅಂತ ನೋಡ್ತಾ ಇರ್ತಾಳೆ. ಆದರೆ ಅಲ್ಲಿ ಲೀಕ್ ಆಗಿದ್ದ ಜಾಗ ಪೇಂಟ್ ಆಗಿರುತ್ತೆ. ಅದಕ್ಕೆ ಪ್ರಿಯಾ ಅದನ್ನ ಕೆರೆದು ನೋಡು ಅಂತ ಹೇಳ್ತಾಳೆ. ಅಸ್ಮಾ ಬೆಲ್ ಮಾಡೋದನ್ನ ಕೇಳಿ ಜಾನ್ ಮ್ಯಾನ್ಯುಯಲ್ಗೆ ಕಾಲ್ ಮಾಡಿ ಸುಲು ಮತ್ತು ಅಸ್ಮಾ ಬಂದಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಮ್ಯಾನ್ಯುಯಲ್, ನೀನೇ ಹೇಗಾದರೂ ಮ್ಯಾನೇಜ್ ಮಾಡಿ ಅವ್ರನ್ನ ಅಲ್ಲಿಂದ ಕಳಿಸು ಅಂತ ಹೇಳ್ತಾನೆ. ಜಾನ್ ಈಚೆ ಬಂದು ಮ್ಯಾನ್ಯುಯಲ್ ಇಲ್ಲ ಅಂತ ಹೇಳಿ ಅಲ್ಲಿಂದ ಅವರಿಬ್ಬರನ್ನ ಕಳಿಸ್ಬಿಡ್ತಾನೆ. ಮನೇಲಿ ಇದ್ದ ಪ್ರಿಯಾಗೆ ಆ್ಯಂಟೋನಿ ಕಾಲ್ ಮಾಡಿ ಮ್ಯಾನ್ಯುಯಲ್ ಅಮ್ಮ ಸಿಕ್ಕಿದ್ರಂತೆ, ಯಾವುದೋ ಓಲ್ಡ್ ಏಜ್ ಹೋಮಲ್ಲಿ ಇದ್ರಂತೆ, ಇವಾಗ ಕರ್ಕೊಂಡು ಬರ್ತಿದ್ದಾರಂತೆ ಅಂತ ಶಾಕಿಂಗ್ ಟ್ವಿಸ್ಟ್ ಹೇಳ್ತಾನೆ. ಇದನ್ನ ಕೇಳಿ ಪ್ರಿಯಾಗೆ ಶಾಕ್ ಆಗುತ್ತೆ. ಎಲ್ಲರೂ ಮ್ಯಾನ್ಯುಯಲ್ ಮನೆ ಹತ್ರ ಬರ್ತಾರೆ. ಮ್ಯಾನ್ಯುಯಲ್ ಅವ್ರ ಅಮ್ಮನ್ನ ಕರ್ಕೊಂಡು ಮನೆಗೆ ಬಂದು ಅವ್ರ ಅಮ್ಮನ್ನ ರೂಮಲ್ಲಿ ಕೂರಿಸಿ ಈಚೆ ಬಂದು ಆ್ಯಂಟೋನಿ ಹತ್ರ ನಾವು ಮನೆ ಶಿಫ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ಸ್ಟೆಫಿ ಬಂದು ಮ್ಯಾನ್ಯುಯಲ್ನ ಏನೋ ಮಾತಾಡಬೇಕು ಅಂತ ಸೈಡ್ಗೆ ಕರ್ಕೊಂಡು ಹೋಗ್ತಾಳೆ. ಆ ಟೈಮಲ್ಲಿ ಪ್ರಿಯಾ ಅಮ್ಮನ ಹತ್ರ ಹೋಗಿ, ಇಷ್ಟು ದಿನ ಎಲ್ಲಿದ್ರಿ, ಮ್ಯಾನ್ಯುಯಲ್ ನಿಮ್ಮನ್ನ ಕೂಡಾಕಿದ್ನ, ಏನಾದರೂ ಹೇಳಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅಮ್ಮ ಇನ್ನೇನು ಬಾಯ್ ಬಿಡಬೇಕು. ಅಷ್ಟರಲ್ಲಿ ಸ್ಟೆಫಿ ಜೊತೆ ಮಾತಾಡ್ಕೊಂಡು ಬಂದು ಮ್ಯಾನ್ಯುಯಲ್, ಪ್ರಿಯಾ ಆ್ಯಂಟೋನಿ ನಿನ್ನ ಹುಡುಕ್ತಾ ಇದ್ದಾನೆ ಅಂತ ಅವಳನ್ನ ಈಚೆ ಕಳಿಸ್ಬಿಡ್ತಾನೆ. ಅಲ್ಲಿಂದ ಈಚೆ ಬಂದಾಗ ಪ್ರಿಯಾ ಡಯಾನಾಗೆ ನಾನು ನಿನ್ನ ಜೊತೆ ಮಾತಾಡಬೇಕು, ಕಾಲ್ ಮಾಡಲಾ ಅಂತ ಮೆಸೇಜ್ ಆಗ್ತಾಳೆ. ಇವಾಗ ಕಥೆಯಲ್ಲಿ ಒಂದು ಮೇಜರ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ನೋಡಿದ್ರೆ ಪ್ರಿಯಾ ಡಯಾನಾಗೆ ಮಾಡಿದ್ದ ಮೆಸೇಜ್ ಮ್ಯಾನ್ಯುಯಲ್ಗೆ ಹೋಗುತ್ತೆ. ಅಂದರೆ ಡಯಾನ ಫೋನ್ ಮ್ಯಾನ್ಯುಯಲ್ ಹತ್ರ ಇರುತ್ತೆ. ನ್ಯೂಜಿಲೆಂಡ್ಗೆ ಹೋಗ್ತಿದ್ದ ಡಯಾನ ಫೋನ್ ಮ್ಯಾನ್ಯುಯಲ್ ಹತ್ರ ಹೇಗೆ ಬಂತು ಮುಂದೆ ನೋಡೋಣ. ಅವತ್ತು ರಾತ್ರಿ ಮ್ಯಾನ್ಯುಯಲ್ ಎಲ್ಲ ಬಾಕ್ಸ್ಗಳನ್ನು ಬೇರೆ ಕಡೆ ಸಾಗಿಸಿ ಬೆಳಿಗ್ಗೆ ಅವರ ಅಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಅದೇ ದಿನ ಪ್ರಿಯಾಗೆ ಇಂಟರ್ವ್ಯೂ ಇರುತ್ತೆ. ಪ್ರಿಯಾ ಡಯಾನಾಗೆ ವಾಟ್ಸಪ್ಪಲ್ಲಿ ಕಾಲ್ ಮಾಡ್ತಾನೆ ಇರ್ತಾಳೆ. ಆದರೆ ಮ್ಯಾನ್ಯುಯಲ್ ಅದನ್ನ ಕಟ್ ಮಾಡ್ತಾ ಇರ್ತಾನೆ. ಪ್ರಿಯಾ ಮತ್ತು ಸ್ಟೆಫಿಗೆ ಒಂದೇ ಪ್ಲೇಸಲ್ಲಿ ಇಂಟರ್ವ್ಯೂ ಇದ್ದ ಕಾರಣ ಪ್ರಿಯಾ ಸ್ಟೆಫಿನ ಕರ್ಕೊಂಡು ಕಾರಲ್ಲಿ ಹೋಗ್ತಾಳೆ. ಮಧ್ಯ ಪ್ರಿಯಾ ಅವಳ ಫ್ರೆಂಡ್ನ ಮೀಟ್ ಮಾಡಿ ಆಮೇಲೆ ಇಂಟರ್ವ್ಯೂಗೆ ಹೋಗ್ತಾರೆ. ಅಲ್ಲಿ ಪ್ರಿಯಾ ಡಯಾನಾಗೆ ಕಾಲ್ ಮಾಡೋಕ್ಕೋಸ್ಕರ ಇಂಟರ್ನ್ಯಾಷನಲ್ ಕಾಲ್ನ ಆ್ಯಕ್ಟಿವ್ ಮಾಡಿ ಡಯಾನಾಗೆ ಕಾಲ್ ಮಾಡ್ತಾಳೆ. ಆವಾಗ ಮಲಯಾಳಮಲ್ಲಿ ಸ್ವಿಚ್ ಆಫ್ ಅಂತ ಬರುತ್ತೆ. ಅದನ್ನ ಕೇಳಿದ ಮೇಲೆ ಪ್ರಿಯಾಗೆ ಕನ್ಫರ್ಮ್ ಆಗುತ್ತೆ ಡಯಾನ ಕೇರಳ ಬಿಟ್ಟು ಹೋಗಿಲ್ಲ ಅಂತ. ಡಯಾನಾಗೆ ಏನೋ ಆಗಿದೆ ಅಂತ ಪ್ರಿಯಾಗೆ ಗೊತ್ತಾಗುತ್ತೆ. ಡಯಾನ ವಾಟ್ಸಪ್ ಪ್ರೊಫೈಲ್ ಫೋಟೋ ಓಪನ್ ಮಾಡ್ತಾಳೆ. ಅದರಲ್ಲಿ ಡಯಾನ ಫೋಟೋನ ಇನ್ನೊಬ್ಳು ಹುಡುಗಿ ತೆಗೆದಿರೋದು ರಿಫ್ಲೆಕ್ಷನಲ್ಲಿ ನೋಡಿ ಗೊತ್ತಾಗುತ್ತೆ. ಆಮೇಲೆ ಡಯಾನ ಇನ್ಸ್ಟಾ ಓಪನ್ ಮಾಡಿ ನೋಡಿದಾಗ ಆ ಇನ್ನೊಬ್ಳು ಹುಡುಗಿ ಹೆಸರು ಅದಿತಿ ಅಂತ ಗೊತ್ತಾಗಿ ಅದಿತಿ ಪ್ರೊಫೈಲ್ನು ಪ್ರಿಯಾ ಓಪನ್ ಮಾಡ್ತಾಳೆ. ಅದನ್ನ ನೋಡ್ತಿದ್ರೆ ಗೊತ್ತಾಗುತ್ತೆ ಡಯಾನ ಮತ್ತು ಅದಿತಿ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತ. ಆವಾಗ ಅದಿತಿ ಕೂಡ ಕೊಚ್ಚಿಲಿ ಲ್ಯಾಂಡ್ ಆಗಿ ಮ್ಯಾನ್ಯುಯಲ್ಗೆ ಕಾಲ್ ಮಾಡ್ತಾಳೆ. ಆದರೆ ಅವನು ನನ್ನ ಜೀಪ್ ಕೈ ಕೊಡ್ತು, ನಾನು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಕ್ಯಾಬಲ್ಲಿ ಬಾ ಅಂತಾನೆ. ಅದಿತಿ ಮ್ಯಾನ್ಯುಯಲ್ ಹೇಳಿದ್ದ ಜಾಗಕ್ಕೆ ಬರ್ತಾಳೆ. ಅವಳು ಡಯಾನ ಬಂದಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಮ್ಯಾನ್ಯುಯಲ್, ಅವಳು ಅಮ್ಮನ ಜೊತೆ ನಮ್ಮ ಬೇಕ್ರಿಯಲ್ಲಿ ಇದ್ದಾಳೆ, ನೀನೇ ಅವಳನ್ನ ಡೈರೆಕ್ಟಾಗಿ ಮೀಟ್ ಮಾಡಿವೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಪ್ರಿಯಾ ಅದಿತಿಗೆ ಇನ್ಸ್ಟಾದಲ್ಲಿ ಡಯಾನ ನ್ಯೂಜಿಲೆಂಡ್ಗೆ ಬಂದ್ಲಾ ಅಂತ ಮೆಸೇಜ್ ಆಗ್ತಾಳೆ. ಜೀಪಲ್ಲಿ ಹೋಗಬೇಕಾದ್ರೆ ಅದಿತಿಯಿಂದ ನಮಗೆ ಗೊತ್ತಾಗುತ್ತೆ ಅದಿತಿ ಮತ್ತು ಡಯಾನ ಒಂದು ಮಗುನ ಕೂಡ ಅಡಾಪ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರು ಅಂತ. ಮ್ಯಾನ್ಯುಯಲ್ಗೆ ಅವ್ರ ಅಂಕಲ್ ಕಾಲ್ ಮಾಡ್ತಾನೆ. ಅವನು ಮಾತಾಡೋಕ್ಕೆ ಜೀಪ್ನ ಸೈಡ್ಗೆ ಹಾಕಿ ಈಚೆ ಹೋಗ್ತಾನೆ. ಅದಿತಿ ಪ್ರಿಯಾ ಕಳಿಸಿದ್ದ ಮೆಸೇಜ್ ನೋಡ್ತಾಳೆ. ಅದಿತಿ ಪ್ರಿಯಾಗೆ ಡಯಾನ ಕೇರಳದಲ್ಲೇ ಇದ್ದಾಳೆ, ನಾನು ಇವಾಗ ಕೊಚ್ಚಿಯಲ್ಲಿ ಇದ್ದೀನಿ ಮ್ಯಾನ್ಯುಯಲ್ ಜೊತೆ ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿಯಾ ನಾನು ನಿಮಗೆ ಕಾಲ್ ಮಾಡಲಾ ಅಂತ ಕೇಳಿ ಅದಿತಿಗೆ ಕಾಲ್ ಮಾಡಿ ನಾವೆಲ್ಲ ಡಯಾನ ಏರ್ಪೋರ್ಟ್ಗೆ ಹೋಗೋದನ್ನ ನೋಡಿದ್ವಿ ಅಂತ ಹೇಳ್ತಾಳೆ.
ಅದಕ್ಕೆ ಅದಿತಿ ಅವಳು ಬರಬೇಕಿತ್ತು, ಆದರೆ ಅವ್ರ ಅಮ್ಮ ಸಿಕ್ಕಿದ್ರು ಅಂತ. ಆಮೇಲೆ ಅವ್ರ ಅಮ್ಮ ಅವಳಿಗೆ ಒಂದು ವಿಡಿಯೋ ಕಳಿಸಿದ್ರು, ಅದನ್ನ ನೋಡಿ ಅವ್ರ ಅಮ್ಮನ ಜೊತೆ ಇರಬೇಕು ಮತ್ತು ನ್ಯೂಜಿಲೆಂಡ್ಗೆ ಬರಲ್ಲ ಅಂತ ಹೇಳಿದ್ಲು ಅಂತ ಹೇಳ್ತಾಳೆ. ಆ ವಿಡಿಯೋನ ಪ್ರಿಯಾಗೆ ಕಳಿಸ್ತಾಳೆ. ಪ್ರಿಯಾ ಇಂಟರ್ವ್ಯೂ ಟೈಮಲ್ಲೇ ಆ ವಿಡಿಯೋ ನೋಡ್ತಾಳೆ. ಅದರಲ್ಲಿ ಗ್ರೇಸಿ, ಡಯಾನಾ ನನಗೆ ಹುಷಾರಿಲ್ಲ, ಇನ್ನು ನಾನು ನೋಡಬೇಕು ಅಂತ ಇರುತ್ತೆ. ಈ ಕಡೆ ಮ್ಯಾನ್ಯುಯಲ್ ಅವ್ರ ಅಂಕಲ್ ಜೊತೆ ಮಾತಾಡಿ ಅದಿತಿ ಡಯಾನಾನ ಮೀಟ್ ಮಾಡಲೇಬೇಕು ಅಂತಿದ್ದಾಳೆ. ಇವಾಗ ಏನು ಮಾಡೋದು ಅಂತ ಕೇಳ್ತಾನೆ. ಆವಾಗ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನೆಂದರೆ ಮ್ಯಾನ್ಯುಯಲ್ ತಾಯಿ ಗ್ರೇಸಿ ಅಂಕಲಿಂದ ಫೋನ್ ಇಸ್ಕೊಂಡು ಡಯಾನಾನ ನೋಡಬೇಕಾ, ಡಯಾನಾ ಹತ್ರನೇ ಕಳಿಸೋಣ, ಕರ್ಕೊಂಡು ಬಾ ಅಂತಾಳೆ. ಅಂದರೆ ಇಷ್ಟೋವರೆಗೂ ಮ್ಯಾನ್ಯುಯಲ್ ಏನೇನು ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದ ಅದೆಲ್ಲ ಅವರ ಅಮ್ಮಂದೇ ಪ್ಲಾನ್. ಈ ಕಡೆ ಪ್ರಿಯಾಗೆ ಅದಿತಿ ಕಳಿಸಿದ್ದ ವಿಡಿಯೋ ನೋಡಿ ಎಲ್ಲ ಅರ್ಥ ಆಗುತ್ತೆ. ಇಂಟರ್ವ್ಯೂ ಮಧ್ಯದಲ್ಲೇ ಬಿಟ್ಟು ಈಚೆ ಬಂದು ಕಾರಲ್ಲಿ ಕೂತ್ಕೊಂಡು ನೀನು ಮ್ಯಾನ್ಯುಯಲ್ ಜೊತೆ ಹೋಗಬೇಡ, ನಿನ್ನ ಲೈಫು ಅಪಾಯದಲ್ಲಿದೆ ಅಂತ ಮೆಸೇಜ್ ಆಗ್ತಾಳೆ. ಅದನ್ನ ನೋಡಿ ಈ ಕಡೆ ತಿರುಗಿದ್ರೆ ಮ್ಯಾನ್ಯುಯಲ್ ಸ್ಪ್ರೇ ಹೊಡೆದು ಅದಿತಿನ ಮೂರ್ಛೆ ತಪ್ಪೋ ಹಾಗೆ ಮಾಡ್ತಾನೆ. ಅದಿತಿ ಪ್ರಿಯಾ ಜೊತೆ ಮಾತಾಡುವಾಗ ಡಯಾನಾನ ಮೀಟ್ ಮಾಡೋಕ್ಕೆ ಅವರ ಫ್ಯಾಮಿಲಿ ಬೇಕರಿಗೆ ಹೋಗ್ತಿದ್ದೀವಿ ಅಂತ ಹೇಳಿರ್ತಾಳೆ. ಅದಕ್ಕೆ ಪ್ರಿಯಾ ಗ್ರೇಸ್ ಬೇಕರಿ ಹತ್ರ ಬಂದು ವೆಯ್ಟ್ ಮಾಡ್ತಾ ಇರ್ತಾಳೆ. ಆದರೆ ರಾತ್ರಿ ಆದರೂ ಅಲ್ಲಿಗೆ ಯಾರೂ ಬರಲ್ಲ. ಪ್ರಿಯಾ ಬಿಲ್ ಪೇ ಮಾಡೋಕ್ಕೆ ಹೋದಾಗ ಮ್ಯಾನ್ಯುಯಲ್ ಹೊಸ ಔಟ್ಲೆಟ್ ಓಪನ್ ಮಾಡ್ತಿರೋದು ಗೊತ್ತಾಗುತ್ತೆ. ಅಂದರೆ ಅದಿತಿನ ಅಲ್ಲಿಗೆ ಕರ್ಕೊಂಡು ಹೋಗಿರಬೇಕು ಅಂತ ಅಂದ್ಕೊಂಡು ಆ ಬೇಕರಿ ಹತ್ರ ಹೋಗ್ತಾಳೆ. ಆವಾಗ ಪ್ರಿಯಾಗೆ ಅವಳು ಇಂಟರ್ವ್ಯೂಗೆ ಹೋಗೋ ಟೈಮಲ್ಲಿ ಮೀಟ್ ಮಾಡಿದ್ದ ಅವಳ ಫ್ರೆಂಡ್ ಕಾಲ್ ಮಾಡಿ ನೀನು ಕೊಟ್ಟಿದ್ದ ಸ್ಯಾಂಪಲಲ್ಲಿ ಆಸಿಡ್ ಜೊತೆಗೆ ಹ್ಯೂಮನ್ ಬೋನ್ ಇದೆ, ಇದು ಸೀರಿಯಸ್ ಮ್ಯಾಟರ್ ಅನಿಸುತ್ತೆ, ಪೊಲೀಸ್ಗೆ ಇನ್ಫಾರ್ಮ್ ಮಾಡು ಅಂತಾಳೆ. ಯಾವ ಸ್ಯಾಂಪಲ್ ಅಂದರೆ ಮ್ಯಾನ್ಯುಯಲ್ ಮನೆ ಪೈಪಲ್ಲಿ ಲೀಕ್ ಆಗಿದ್ದ ಆಸಿಡ್ನ ಪ್ರಿಯಾ ಯಾರಿಗೂ ಗೊತ್ತಿಲ್ಲದಂಗೆ ಕಲೆಕ್ಟ್ ಮಾಡಿಕೊಂಡು ಅವಳ ಫ್ರೆಂಡ್ಗೆ ಲ್ಯಾಬಲ್ಲಿ ಟೆಸ್ಟ್ ಮಾಡೋಕ್ಕೆ ಕೊಟ್ಟಿರ್ತಾಳೆ. ಅದರಲ್ಲಿ ಹ್ಯೂಮನ್ ಬೋನ್ ಇದೆ ಅಂದರೆ ಅದು ಪಕ್ಕಾ ಡಯಾನದೇ ಆಗಿರುತ್ತೆ. ಹೇಗೆ ಅಂತ ಮುಂದೆ ಹೇಳ್ತೀನಿ. ಪ್ರಿಯಾ ಅವಳ ಫ್ರೆಂಡ್ ಹೇಳಿದ ಹಾಗೆ ಪೊಲೀಸ್ಗೆ ಕಾಲ್ ಮಾಡಿ ಅವಳ ಲೊಕೇಶನ್ಗೆ ಬರೋಕ್ಕೆ ಹೇಳಿ ಆ ಬೇಕ್ರಿ ಸುತ್ತ ನೋಡ್ತಾ ಒಳಗಡೆ ಹೋಗ್ತಾಳೆ. ಒಳಗಡೆ ಅದಿತಿನ ಒಂದು ಬೆಡ್ ಮೇಲೆ ಮಲಗಿಸಿ ಜಾನ್ ಮತ್ತು ಮ್ಯಾನ್ಯುಯಲ್ ಅವಳನ್ನ ಸಾಯಿಸೋಕೆ ಪ್ಲಾನ್ ಮಾಡಿರ್ತಾರೆ. ಪ್ರಿಯಾ ಅದನ್ನ ನೋಡಿ ಬೇಕರಿ ಮುಂದೆ ಓಡ್ ಬಂದು ಕಲ್ ತಗೊಂಡು ಗ್ಲಾಸ್ಗೆ ಹೊಡಿತಾಳೆ. ಮ್ಯಾನ್ಯುಯಲ್ ಅದಿತಿ ಬಾಡಿನ ಮೂವ್ ಮಾಡೋಕ್ಕೆ ಜಾನ್ಗೆ ಹೇಳಿ ಈಚೆ ಬಂದು ಪ್ರಿಯಾ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾನೆ. ಪ್ರಿಯಾ ಕಾರಲ್ಲಿ ಕೂತ್ಕೊಂಡು ಕಾರ್ನ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಮ್ಯಾನ್ಯುಯಲ್ ಕಾರ್ ಮೇಲೆ ಹತ್ತಿ ಕಾರ್ ಗ್ಲಾಸ್ ಹೊಡಿತಾ ಇರ್ತಾನೆ. ಪ್ರಿಯಾ ಕಾರ್ ಸ್ಟಾರ್ಟ್ ಮಾಡಿ ಹೋಗಿ ಬೇಕರಿಗೆ ಗುದಿತಾಳೆ. ಅಲ್ಲಿ ಜಾನ್ಗೆ ಕೂಡ ಏಟಾಗುತ್ತೆ. ಮ್ಯಾನ್ಯುಯಲ್ ಕೂಡ ಕೆಳಗೆ ಬೀಳ್ತಾನೆ. ಪ್ರಿಯಾ ಬಂದು ಅದಿತಿನ ಕಾಪಾಡ್ತಾಳೆ. ಆವಾಗ ಮ್ಯಾನ್ಯುಯಲ್ಗೆ ಅವರಮ್ಮ ಕಾಲ್ ಮಾಡ್ತಾಳೆ. ಅದನ್ನ ಪ್ರಿಯಾ ರಿಸೀವ್ ಮಾಡ್ತಾಳೆ. ಮ್ಯಾನ್ಯುಯಲ್ ಅವರಮ್ಮ ಆ ಮ್ಯಾನ್ಯುಯಲ್ ಅಂದ್ಕೊಂಡು ಎಲ್ಲ ಕೆಲಸ ಮುಗಿತಾ ಅಂತ ಕೇಳ್ತಾಳೆ. ಅದಕ್ಕೆ ಪ್ರಿಯಾ ನಿಮ್ಮ ಪ್ಲಾನ್ ಎಲ್ಲ ಹೊಗೆ ಹಾಕ್ಸ್ಕೊತು ಅಂತ ಹೇಳಿ ಕಾಲ್ ಕಟ್ ಮಾಡಿ ಮರದ ಪೀಸ್ ತೊಗೊಂಡು ಮ್ಯಾನ್ಯುಯಲ್ಗೆ ಹೊಡಿತಾಳೆ. ನೆಕ್ಸ್ಟ್ ಡೇ ಮ್ಯಾನ್ಯುಯಲ್ ಅವರಮ್ಮ ಅಂಕಲ್ ಜಾನ್ನೆಲ್ಲ ಮ್ಯಾನ್ಯುಯಲ್ ಮನೆ ಪರಿಶೀಲನೆ ಮಾಡೋಕ್ಕೆ ಕರ್ಕೊಂಡು ಬರ್ತಾರೆ. ಊರಲ್ಲಿರೋ ಎಲ್ರಿಗೂ ಅಲ್ಲಿ ಏನು ನಡೀತು ಅಂತ ಗೊತ್ತಾಗಿರುತ್ತೆ. ನಿಮಗೂ ಅರ್ಥ ಆಯಿತು ಅನ್ಕೊತೀನಿ. ಅದೇನೆಂದರೆ ಗ್ರೇಸಿ ಮಗಳು ಡಯಾನಾ ನ್ಯೂಜಿಲೆಂಡ್ಗೆ ಹೋಗಿ ಅದಿತಿ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರ್ತಾಳೆ. ಇದೆಲ್ಲ ಈಚೆ ಎಲ್ರಿಗೂ ಗೊತ್ತಾದರೆ ಇವ್ರ ಮಾನ ಮರ್ಯಾದೆ ಹೋಗುತ್ತೆ ಅಂತ ಯೋಚನೆ ಮಾಡಿ ಡಯಾನಾನ ನ್ಯೂಜಿಲೆಂಡಿಂದ ಕರೆಸಿ ಸಾಯಿಸಿಬಿಡೋದು ಅಂತ ಪ್ಲಾನ್ ಮಾಡ್ತಾರೆ. ಆದರೆ ಡಯಾನನ ಕರೆಸೋದು ಹೇಗೆ? ಅದಕ್ಕೆ ಗ್ರೇಸಿಗೆ ಅಲ್ಝಮೈರ್ ಇದೆ ಅಂತ ಊರಿಗೆಲ್ಲ ಹಬ್ಬಿಸೋಣ ಅಂತ ಪ್ಲಾನ್ ಮಾಡಿ ಪ್ರಿಯಾ ವೆಡ್ಡಿಂಗ್ ಆನಿವರ್ಸರಿ ದಿನ ಗ್ರೇಸಿ ಮ್ಯಾನ್ಯುಯಲ್ ಮನೆಯಿಂದ ಈಚೆ ಹೋದಾಗಲೇ ಅವಳು ರೈಲ್ವೆ ಸ್ಟೇಷನ್ಗೆ ಹೋಗ್ತಾಳೆ. ಎಲ್ಲರೂ ಅವಳಿಗೆ ಮರುವಿನ ಕಾಯಿಲೆ ಇದೆ ಅಂತ ಅನ್ಕೋತಾರೆ. ಆದರೆ ಪ್ರಿಯಾ ಒಬ್ಳು ನಂಬಲ್ಲ. ಆದರೂ ಡಯಾನ ಊರಿಗೆ ಬರಲ್ಲ. ಅದಕ್ಕೆ ಈ ಸಲ ಅವರಮ್ಮ ಮರವಿನ ಕಾಯಿಲೆಯಿಂದ ಕಾಣೆಯಾಗಿ ಸಿಗದೇ ಇರೋ ಥರ ಬಚ್ಚಿಟ್ಕೊಳ್ಳೋದು. ಮ್ಯಾನ್ಯುಯಲ್ ಮೊದಲೇ ಕೋಲು ಮತ್ತು ಬಟ್ಟೆಯಿಂದ ಒಂದು ಸ್ಪಾಟ್ನ ಮಾರ್ಕ್ ಮಾಡಿರ್ತಾನೆ. ಆ ದಾರಿಲಿ ಹೋದರೆ ಯಾರಿಗೂ ಗೊತ್ತಾಗಲ್ಲ ಅಂತ. ಮಂಗಳವಾರ ಸ್ಟೆಫಿ ಕುಡಿಯೋ ಜ್ಯೂಸ್ಗೆ ಮಾತ್ರ ಗ್ರೇಸಿನೇ ನಿದ್ದೆ ಮಾತ್ರೆ ಹಾಕಿರ್ತಾಳೆ. ಗ್ರೇಸಿ ಕುಡಿದಿದ್ದ ಜ್ಯೂಸಲ್ಲಿ ಯಾವ ಮಾತ್ರೆನೂ ಮಿಕ್ಸ್ ಆಗಿರಲ್ಲ. ಅವಳೇ ಕಿಡ್ನಾಪ್ ಆಗಿರೋ ರೀತಿ ಹೋಗಿ ಅಂಕಲ್ ಕಾರಲ್ಲಿ ಮಲಿಕೋತಾಳೆ. ಅದರಿಂದಾನೇ ಪ್ರಿಯಾ ಕೂಡ ಜ್ಯೂಸ್ ಕುಡಿದಿದ್ರು ಅವಳಿಗೆ ನಿದ್ದೆ ಬಂದಿರಲ್ಲ. ಗ್ರೇಸಿ ಕಾಣಿಸ್ತಿಲ್ಲ ಅಂತ ಡಯಾನಾ ಊರಿಗೆ ಬರ್ತಾಳೆ. ಡಯಾನಾ ಎಲ್ರಿಗೂ ಕಾಣಿಸೋ ಹಾಗೆ ಊರು ಬಿಟ್ಟು ಹೋದರೆ ಆಮೇಲೆ ಡಯಾನಾಗೆ ಏನೇ ಆದರೂ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ಕೊಂಡು ಡಯಾನಾ ಎಲ್ಲರೂ ಮುಂದೆ ಹೋಗೋ ರೀತಿ ಪ್ಲಾನ್ ಮಾಡಿ ಡಯಾನಾ ವಾಪಸ್ ಹೋಗೋ ದಿನ ಗ್ರೇಸಿ ವಿಡಿಯೋ ರೆಕಾರ್ಡ್ ಮಾಡಿ ಡಯಾನಾಗೆ ವಾಪಸ್ ಮನೆಗೆ ಕರೆಸ್ಕೋತಾರೆ. ಅದೇ ದಿನ ಪ್ರಿಯಾ ಗ್ರೇಸಿನ ನೋಡಿರ್ತಾಳೆ. ಅದೇ ದಿನ ಆಸಿಡ್ನೆಲ್ಲ ಮ್ಯಾನ್ಯುಯಲ್ ಮನೆಗೆ ತಂದಿರ್ತಾನೆ. ಡಯಾನನ ಸಾಯಿಸಿ ಅವಳನ್ನ ಆಸಿಡಲ್ಲಿ ಮುಳುಗಿಸಿ ಅದನ್ನೆಲ್ಲ ಫ್ಲಶ್ ಮಾಡ್ತಾ ಇರ್ತಾರೆ. ಇದು ಬ್ರೇಕಿಂಗ್ ಬ್ಯಾಡ್ ಸೀರೀಸ್ ನೋಡೋರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲೆ ಅದಿತಿನೂ ಕೊಲೆ ಮಾಡಬೇಕು ಅನ್ಕೋತಾರೆ. ಅಷ್ಟರಲ್ಲಿ ಪ್ರಿಯಾ ಎಲ್ಲನೂ ಹಾಳು ಮಾಡಿಬಿಡ್ತಾಳೆ. ಲಾಸ್ಟ್ ಸೀನಲ್ಲಿ ಗ್ರೇಸಿ ಅಲ್ಝಮೈರ್ ನಾಟಕನ ಎಲ್ಲಿ ಎಕ್ಸಿಕ್ಯೂಟ್ ಮಾಡೋದು ಅಂತ ಕೇಳಿದ್ದಾಗ ಮ್ಯಾನ್ಯುಯಲ್ಲೇ ಪ್ರಿಯಾ ಇರೋ ಏರಿಯಾನೇ ಬೆಸ್ಟು, ಅಲ್ಲಿರೋರೆಲ್ಲ ದಡ್ರು ಅಂತ ಹೇಳಿರೋದನ್ನ ತೋರಿಸ್ತಾರೆ. ಕಡೆಗೆ ಆ ದಡ್ರು ಇಂದಾನೆ ಪೊಲೀಸರಿಗೆ ತಗ್ಲಾಕೊಂಡಿರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅನ್ಬೋದು. ಟ್ವಿಸ್ಟ್ಗಳನ್ನ ಪ್ರಿಡಿಕ್ಟ್ ಮಾಡ್ಬೋದು ಈಸಿಯಾಗಿ. ಆದರೂ ಈ ಸಿನಿಮಾ ನೀವು ನೋಡೋವಾಗ ನಿಮ್ಮನ್ನ ಹಿಡಿದಿಟ್ಕೊಂಡಿರುತ್ತೆ. ನನಗಂತೂ ಇಷ್ಟ ಆಯಿತು. ನಿಮಗೆ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ಜೈ ಕರ್ನಾಟಕ.